ಯೋಗಿಗಳ ಚರಿತ್ರೆ ನಮಗೆಲ್ಲರಿಗೂ ಕೂಡ ಆದರ್ಶ. ಯಾರು ಯೋಗಿಗಳು, ಯಾರ ಮನಸ್ಸು ಪರಮಾತ್ಮನಲ್ಲಿ ಬೆರೆತು ಹೋಗಿದೆಯೋ ಅವರೇ ಯೋಗಿಗಳು. ಯಾರ ಮನಸ್ಸು ಪ್ರಪಂಚದಲ್ಲಿ ಹರಿದು ಹಂಚಿ ಹೋಗಿದೆಯೋ ಅಂಥವರೇ ಪ್ರಾಪಂಚಿಕರು. ಯಾರ ಚಿತ್ತದಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶಗಳಿಲ್ಲ ಅಂಥವರು ಸಂತರು. ಯಾರ ಮನಸ್ಸು ಹೊಯ್ದಾಡುವುದಿಲ್ಲ, ಯಾರ ಚಿತ್ತವೃತ್ತಿ ನಿರಂತರವಾಗಿ ಪರಮಾತ್ಮನತ್ತ ಹರಿತಾ ಇರ್ತದನೋ ಅಂಥವರೇ ಯೋಗಿಗಳು. ಯೋಗ ಅಂದರೆ ಏನು? ಕೂಡಿಸೋದು. ಎಲ್ಲಿ ಕೂಡಿಸೋದು, ಎಲ್ಲಿ ಹೊಂದಿಸೋದು, ಯಾವುದರಲ್ಲಿ ಬೆರೆಸುವುದು ಈ ಮನಸ್ಸನ್ನು ಅಂತ ಕೇಳಿದ್ರೆ, ಯಾವುದು ಅನಂತವಾಗಿದೆಯೋ ಅನಂತದಲ್ಲಿ ಶಾಂತವಾದ ಮನಸ್ಸನ್ನು ಬೆರೆಸಿದಾಗ ಮನಸ್ಸೂ ಕೂಡ ಅನಂತವಾಗ್ತದೆ. ಆಗ ಒಬ್ಬ ಮನುಷ್ಯ ಯೋಗಿಯಾಗ್ತಾನೆ. ಅಷ್ಟೇ ಅಲ್ಲದೆ ಸುಖ ದುಃಖ ಮಾನ ಅಪಮಾನ ಲಾಭ ಹಾನಿ ಶೀತ ಉಷ್ಣ ಈ ಎಲ್ಲ ರೀತಿಯ ದ್ವಂದ್ವಗಳನ್ನು ಮೀರಿ ಹೋಗುವಂತಹ ಸ್ಥಿತಿಗೆ ಯೋಗ ಅಂಥೇಳಿ ಕರೀತಾರೆ. ನಮ್ಮ ಮನಸ್ಸಿನ ವೃತ್ತಿ ನಿಸ್ತರಂಗವಾಯಿತು ಅಂದ್ರೆ ಅದು ಯೋಗದ ಪರಿಪೂರ್ಣ ಸ್ಥಿತಿ. ಮನಸ್ಸಿನಲ್ಲಿ ಏನೇನೂ ಇಲ್ಲ, ಮನಸ್ಸಿರಬೇಕು ಆದ್ರೆ ಇಲ್ಲದಂಗಿರಬೇಕು. ಅಮನಸ್ಕ ಯೋಗ ಅಂತ ಕರೀತಾರೆ. ಇದ್ದು ಇಲ್ಲದಂಗಿರೋದು. ಶರೀರನೂ ಇರಬೇಕು, ಶರೀರದ ಭಾವ ಇರಬಾರದು. ಮನಸ್ಸಿರಬೇಕು, ಮನಸ್ಸಿನ ಭಾವ ಇರಬಾರದು. ಹಾಗೆ ಇದ್ದೀವಿ ಅಂದ್ರೆ ಅದಕ್ಕೆ ನಿಜವಾದ ಯೋಗ ಅಂಥೇಳಿ ಕರೀತಾರೆ. ಅಂತಹ ಯೋಗವನ್ನು ಸಾಧಿಸಿದಂತಹ ಯೋಗಿಗಳು ನಮ್ಮೆಲ್ಲರಿಗೂ ಪೂಜನೀಯರು, ಆರಾಧ್ಯರು. ನಾವು ಯಾರನ್ನ ಗೌರವಿಸಬೇಕು ಅಂತ ಕೇಳಿದ್ರೆ ಯೋಗಿಗಳನ್ನು ಗೌರವಿಸಬೇಕು, ಅವರನ್ನು ಪೂಜಿಸಬೇಕು. ಅಷ್ಟೇ ಅಲ್ಲದೆ ಅವರು ಹೇಳಿದಂಥ ಮಾರ್ಗದಲ್ಲಿ ನಡೆಯುವ ಪ್ರಯತ್ನ ಮಾಡಬೇಕು. ಯಾಕೆ ಅಂದ್ರೆ ನಮ್ಮ ಜೀವನವೂ ಕೂಡ ಯೋಗಮಯವಾಗಬೇಕು. ನಾವ್ಯಾರೂ ಕೂಡ ಭೋಗಿಗಳಾಗುವುದಕ್ಕಾಗಿ ಬಂದಿಲ್ಲ. ನಮ್ಮ ಜೀವನ ಬರೀ ಪ್ರಪಂಚಕ್ಕಾಗಿ ಅಲ್ಲ. ಜೀವನ ಯಾವುದಕ್ಕಾಗಿ ಅದ ಅಂದ್ರೆ ಯೋಗಮಯ ಮಾಡುವುದಕ್ಕಾಗಿ ಈ ಜೀವನ ಅದ. ಹಾಗಾದ್ರೆ ಅಂತಹ ಯೋಗವನ್ನು ಸಾಧಿಸಬೇಕಾದ್ರೆ ಏನೇನು ಮಾಡಬೇಕಾಗ್ತದ? ಪತಂಜಲಿ ಮಹರ್ಷಿಗಳು ಹೇಳಿದರು, ಮೊದಲ ಹೊರಗಿನಿಂದ ನಾವು ಒಳಗೆ ಹೋಗ್ಬೇಕಾಗ್ತದ. ಹೊರಗ ನಾವು ಏನಾದರೂ ಹಿಂಸಾ ಮಾಡ್ತಿದ್ದೀವಿ ಅಂದರೆ ಎಂದಿಗೂ ಕೂಡ ಮನಃಶಾಂತಿ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹೊರಗ ದಿನಂಪ್ರತಿ ಸುಳ್ಳು ಹೇಳ್ಕೊತ ಹೊಂಟಿದ್ದೀವಿ ಅಂದ್ರೆ ತಾಸುಗಟ್ಲೆ ಶೀರ್ಷಾಸನ ಹಾಕಿದರೂ ಮನಸ್ಸು ಶಾಂತ ಆಗುವುದಿಲ್ಲ. ಹಾಗಾದ್ರೆ ಯೋಗಿ ಆಗಬೇಕಾದ್ರೆ ಮೊಟ್ಟ ಮೊದಲು ಸುಳ್ಳು ಹೇಳಬಾರದು, ಹಿಂಸಾ ಮಾಡಬಾರದು, ಇನ್ನೊಬ್ಬರ ವಸ್ತುವನ್ನು ಮುಟ್ಟಬಾರದು, ಬ್ರಹ್ಮಚಾರಿಯಾಗಿರಬೇಕು, ವಸ್ತುಗಳನ್ನು ಅತಿಯಾಗಿ ಸಂಗ್ರಹಿಸಬಾರದು, ಶರೀರ ಸ್ವಚ್ಛ, ಮನಸ್ಸು ಸ್ವಚ್ಛ, ಪರಿಸರ ಸ್ವಚ್ಛವಾಗಿರಬೇಕು, ಯಾವಾಗಲೂ ಸಂತೋಷದಿಂದಿರಬೇಕು. ಮತ್ತು ಈ ನಿಸರ್ಗ ಏನೇನ ಬದಲಾವಣೆಗಳನ್ನು ಮಾಡುತ್ತದ ಅಂತಹ ಕಷ್ಟಗಳನ್ನು ಸಹನ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ನಮ್ಮಲ್ಲಿರಬೇಕು. ಅಷ್ಟೇ ಅಲ್ಲದೆ ನಾವು ಯಾರದೀವಿ ಅನ್ನುವುದರ ಕುರಿತು ದಿನಂಪ್ರತಿಯಾಗಿ ಒಂದು ಸ್ವಾಧ್ಯಾಯ ಅಂತ ನಡಿಬೇಕು. ಹೀಗ ನಾವು ಅಷ್ಟೇ ಅಲ್ಲದೆ ಹೇಳಿದರು, ಪರಮಾತ್ಮನ ಕುರಿತು ಭಕ್ತಿ ಇರಲಿ. ಇಷ್ಟೆಲ್ಲ ಮಾಡಿದಾಗ ಮುಂದೆ ಆಸನ ಪ್ರಾಣಾಯಾಮದಿಂದ
ಈ ಯೋಗ ಹಾಗೇ ನಿರಂತರವಾಗಿ ಮುಂದುವರೆದು ಸಮಾಧಿ, ಸಮಾನಾಧಿ ಸಮಾಧಿ. ಯಾವನ ಮನಸ್ಸ ಯಾವನ ಬುದ್ಧಿ ಹೊಯ್ದಾಡುವುದಿಲ್ಲಲ್ಲ ಅವನಿಗೆ ಸಮಾಧಿಸ್ಥ ಯೋಗಿ ಅಂತ ಕರೀತಾರೆ. ಸ್ಥಿತಪ್ರಜ್ಞ. ಲಿಂಗದಲ್ಲಿಯೇ ಆಗಲಿ, ದೇವರಲ್ಲಿಯೇ ಆಗಲಿ, ಆತ್ಮದಲ್ಲಿಯೇ ಆಗಲಿ ಮನಸ್ಸು ಒಂದಾಗಿ ಹೋಯಿತು ಅಂದ್ರೆ ಅದಕ್ಕೆ ಯೋಗ ಅಂತ ಹೇಳಿ ಕರೀತಾರೆ. ಹೀಗ ಶ್ರೀಶೈಲ ಮಲ್ಲಿಕಾರ್ಜುನನಲ್ಲಿ ತನ್ನ ಮನಸ್ಸನ್ನು ಒಂದು ಮಾಡಿದಂತಹ ಮಹಂತ, ನಿಜವನರಿತಂತಹ ನಿಶ್ಚಿಂತ ಮಹಾತ್ಮ, ಕಿರಿದಾದ ವಯಸ್ಸಿನಲ್ಲಿಯೇ ಪರಮಾತ್ಮನ ಸಾಕ್ಷಾತ್ಕಾರ ಪಡೆದಂತಹ ಮಹಾಯೋಗಿ ಪುಂಗವ ಶಿವಯೋಗಿ ಸಿದ್ಧರಾಮೇಶ್ವರ. ಸೊನ್ನಲಾಪುರದಲ್ಲಿ ಹುಟ್ಟಿದಂತಹ ಸಿದ್ಧರಾಮೇಶ್ವರರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ದೇವರನ್ನು ಕಂಡುಕೊಂಡ್ರು. ನಮಗೂ ಯಾರಾದರೂ ಬಂದು ಕೇಳಿದರೆ ಏನು ಹೇಳ್ತೀವಿ ನಾವು? ಏನಪ್ಪ ದೇವರ ಗುಡಿಗೆ ಇಷ್ಟು ದಿವಸ ಹೊಂಟರಿ, ದೇವರು ಭೇಟಿಯಾಗ್ಯಾನೇನು? ಪೂಜಾರಿಗಳು ಭೇಟಿಯಾಗ್ಯಾರ್ರಿ, ದೇವರೇನು ಭೇಟಿಯಾಗಿಲ್ಲ. ದೇವರ ಭೇಟಿ ಆಗುವಂಥವನಲ್ಲ, ನಮ್ಮ ಒಳಗ ಇರುವಂಥವನು, ಜಗತ್ತಿನ ರೂಪವಾಗಿರುವಂಥವನು. ಅಂಥ ದೇವರ ಅನುಭೂತಿ ನಮಗೆ ಬರಬೇಕಾದ್ರೆ ಹೆಂಗ ಸಿದ್ಧರಾಮೇಶ್ವರರ ಮನಸ್ಸು ಸ್ವಚ್ಛ ಇತ್ತಲ್ಲ ಅಷ್ಟು ಸ್ವಚ್ಛ ಇರಬೇಕು, ಅವಾಗ ದೇವರ ದರ್ಶನ ಆಗ್ತದೆ. ಆಗುವುದಿಲ್ಲ ಅಂತಲ್ಲ. ನಾವು ಏನು ಮಾಡ್ಕೊಂಡದೀವಿ, ಮೊದಲಿನ ಕಾಲಕ್ಕೆ ಪಾಟಿ ಅಂತ ಇರ್ತಿದ್ದು, ಕರಿ ಪಾಟಿಗಳು. ಶಾಲ್ಯಾಗ ಬುಕ್ಕ ಪೆನ್ನ ಇರ್ತಿರ್ಲಿಲ್ಲ, ಪಾಟಿ. ಒಂದನೇತೆ ಹುಡುಗ ಬರಿತಿದ್ದ, ಅಕ್ಷರ ಸ್ಪಷ್ಟ ಕಾಣುತ್ತಿದ್ದು. ಹಂಗ ಬರೋದು 4ನೇತೆ 5ನೇತೆ ಹೋಗೋದ್ರೊಳಗಾಗಿ ಏನು ಬರಿತಾನ ಅಂತ ಗೊತ್ತಾಗ್ತಿರ್ಲಿಲ್ಲ. ಅದ್ರೊಳಗೆ ಅಷ್ಟದ ಏನಾಗ್ತಿತ್ತು, ಗೆರಿ ಬಿದ್ದು ಹಾಳಾಗ್ತಿತ್ತು. ಹಂಗ ನಮ್ಮ ಮನಸ್ಸು ಅನ್ನುವಂಥ ಪಾಟಿಯಲ್ಲಿ ನಾವು ಏನೇನೋ ಪ್ರಪಂಚದ ಗೆರೆಗಳನ್ನು ಬರೆದು ಅದರಲ್ಲಿ ದೇವರು ಅನ್ನುವಂತಹ ಅಕ್ಷರ ಬರಿಲಕ್ಕನ ಜಾಗ ಇಟ್ಟಿಲ್ಲ ನಾವು. ಹೀಗಾಗಿ ನಮ್ಮ ಮನಸ್ಸ ಬಹಳಷ್ಟು ಕಲುಷಿತ ಅದ, ಬಹಳಷ್ಟು ಗದ್ದಲದಿಂದ ಕೂಡ್ಯದ. ಸಿದ್ಧರಾಮೇಶ್ವರರು ಶ್ರೀಶೈಲದ ಮಲ್ಲಿಕಾರ್ಜುನನಿಗೆ ಹೇಳಿದರು, ನೀನು ನಿಜವಾಗಿಯೂ ನನಗೆ ಹೇಳಿದೆ ಅಂದ ಬಳಿಕ ಬಂದ ಅಂಬಲಿ ಕುಡಿ ಅಂತ ಹೇಳಿದರು. ಕಮರಿಯನ್ನು ಜಿಗಿಯುವ ಪ್ರಯತ್ನ ಮಾಡಿ ಜಿಗದಾಗ ಪ್ರತ್ಯಕ್ಷ ಮಲ್ಲಿಕಾರ್ಜುನನೇ ಬಂದ ಅವರನ್ನು ಹಿಡಿದು ಎತ್ತುಕೊಂಡ. ಎತ್ತುಕೊಂಡ ಬಳಿಕ ಸಿದ್ಧರಾಮೇಶ್ವರರಿಗೆ ಬಹಳಷ್ಟು ಸಂತೋಷ ಆಯಿತು. ನದಿ ಹೋಗಿ ಸಮುದ್ರವನ್ನ ಕೂಡಿದ ಬಳಿಕ ಹೊಳ್ಳೆ ಅದು ಈ ಕಡೆ ಬರ್ಲಾಕ ಇಚ್ಛೆ ಪಡುವುದಿಲ್ಲ. ಯಾಕೆ ಅಂದ್ರ ನದಿಯ ಅಂತಿಮ ಲಕ್ಷ್ಯ ಯಾವುದು ಅಂದ್ರ ಸಮುದ್ರದಲ್ಲಿ ಒಂದಾಗಿ ಸಮುದ್ರವೇ ಆಗಿ ಹೋಗುವುದು. ಹಾಗ ನಾನು ಈಗ ಶಿವನಲ್ಲಿ ಒಂದಾಗುವಂತ ಹಂತ ಬಂದದ, ಇನ್ನು ಶಿವನನ್ನ ಬಿಟ್ಟಿರುವುದಿಲ್ಲ ಅಂತ ಸಿದ್ಧರಾಮೇಶ್ವರರು. ಆವಾಗ ಶಿವ ಹೇಳಿದ, ನೋಡಪ್ಪ, ನೀನು ಹೊಳ್ಳಿ ಮತ್ತೆ ಸೊನ್ನಲಾಪುರಕ್ಕೆ ಹೋಗಬೇಕು. ನಿಮ್ಮ ಅವ್ವ ಅಪ್ಪ ಅಲ್ಲಿ ಊಟ ಮಾಡ್ಲಾರ್ದ ಕುಂತಾರ, ಅವರದ್ದು ಸ್ವಲ್ಪ ಸೇವಾ ಮಾಡಬೇಕು ಅಂತ ಹೇಳಿದ ಶಿವ ಮಲ್ಲಿಕಾರ್ಜುನ. ಆಗ ಸಿದ್ಧರಾಮೇಶ್ವರರಂದ್ರು, ಇಡೀ ಜಗತ್ತಿಗೆ ತಂದೆ ತಾಯಿ ಯಾರು, ಅಂಥವನೇ ನೀನಿರುವಾಗ ಮತ್ತ ಆ ಕಡೆ ಯಾಕೆ ನಾನು ಕಳಿಸ್ತಿ ಅಂತ ಹೇಳಿದ್ರು ಅವರು. ಇಡೀ ಜಗತ್ತು ಸೃಷ್ಟಿ ಮಾಡಿದವ ನೀನ ಅಂದ ಬಳಿಕ ನೀನೇ ಈ ಜಗತ್ತಿನ ತಂದೆ, ಜಗತ್ ಪಿತಾ. ಈ ಜಗತ್ತಿನ ಜನರು, ಜಗತ್ತಿನ ಜೀವರಾಶಿಗಳೆಲ್ಲಕ್ಕೂ 100 ವರ್ಷಗಳ ಕಾಲ
ಅನ್ನ, ನೀರು, ಆಶ್ರಯ, ಗಾಳಿ ಎಲ್ಲವನ್ನ ಕೊಟ್ಟು ಕಾಪಾಡ್ತಿ ಅಂದ ಬಳಿಕ ನೀನೇ ನಿಜವಾದ ಜಗತ್ತಿನ ತಾಯಿ. ಅಂದ ಬಳಿಕ ನೀ ಮತ್ತೆ ಹೊಳ್ಳ್ಯಾಕ ನನ್ನ ಮನೆ ಕಡೆ ಕಳಿಸ್ತಿ ಅಂತಂದ್ರ ಅವರು ಸಿದ್ದರಾಮೇಶ್ವರರು. ಆಗ ಶಿವ ಹೇಳಿದ, ನೋಡಪ್ಪ ಸಿದ್ದರಾಮೇಶ್ವರ, ನಿನ್ನ ಮ್ಯಾಲ ನನಗೆ ಪೂರ್ಣ ವಿಶ್ವಾಸದ. ನದಿ ಬೇಗನೆ ಬಂದ ಸಮುದ್ರವನ್ನು ಕೂಡಿತು ಅಂದ್ರ ಅದೇನ್ ಜಗತ್ತಿಗೆ ಲಾಭ ಆಗುವುದಿಲ್ಲ. ನದಿ ಏನು ಮಾಡಬೇಕು ಅಂದ್ರ ತಾನು ಹರಿಯುವಂತಹ ಕಾಲಾವಧಿಯಲ್ಲಿ ಬರಡಾಗಿರುವಂತಹ ಭೂಮಿಯನ್ನು ಹಚ್ಚ ಹಸಿರಾಗಿ ಮಾಡಬೇಕು. ಆವಾಗ ಒಂದು ನದಿಯ ಜೀವನ ಸಾರ್ಥಕವಾಗುತ್ತದೆ. ಒಂದು ಕೆರೆ ಅದ ಅಂದ್ರ ಆ ಕೆರೆಯಿಂದ ಊರೆಲ್ಲ ನೀರಾಗಬೇಕು. ಊರಿನ ಜನರಿಗೆಲ್ಲ, ಪ್ರಾಣಿ ಪಕ್ಷಿಗಳಿಗೆಲ್ಲ ಒಂದು ಆಶ್ರಯ ತಾಣವಾಗಬೇಕು. ಅವಾಗ ಒಂದು ಕೆರೆಯ ಜೀವನ ಸಾರ್ಥಕ. ಹಂಗ ನೀನು ಬರೀ ನನ್ನನ್ನು ಕಂಡ ಮಾತ್ರಕ್ಕ ನಿನ್ನ ಜೀವನ ಸಾರ್ಥಕ ಆಗಲಿಲ್ಲ. ನೀನು ಏನು ಮಾಡಬೇಕು ಅಂದ್ರ ಬಿದ್ದವರನ್ನ ಎತ್ತಬೇಕು, ಕಣ್ಣೀರು ಬರುವಂಥವರನ್ನ ಕಣ್ಣೀರು ಒರೆಸಬೇಕು. ಅಷ್ಟೇ ಅಲ್ಲದೆ ಬಡವರಿಗೆ ಭಾಗ್ಯದ ನಿಧಿಯಾಗಬೇಕು, ಪರೋಪಕಾರಿಯಾಗಬೇಕು, ಜಗತ್ ಕಲ್ಯಾಣ ಲೋಕೋದ್ಧಾರದ ಕೆಲಸಗಳನ್ನು ಮಾಡಬೇಕು. ನೀನು ಒಬ್ಬ ಶಿವಯೋಗಿಯಾಗಿ ಅಷ್ಟೇ ಅಲ್ಲ, ಒಬ್ಬ ಕರ್ಮಯೋಗಿಯಾಗಿ ಜಗತ್ತನ್ನ ನಂದನವನ ಮಾಡಬೇಕು ಅಂತ ಹೇಳಿದ. ಜಗತ್ತಿಷ್ಟೆಲ್ಲ ಚಲೋ ಆದದ್ದೇ ಯಾರಿಂದ? ಕೆಲಸ ಮಾಡೋರಿಂದ. ಒಂದು ಸಾಮಾನ್ಯ ಕಲ್ಲಿರ್ತದ, ಒಂದು ಬಂಡೆಗಲ್ಲ, ಅದಕ್ಕೆ ಆ ಕಡೆ ಯಾರೂ ನೋಡೋದಿಲ್ಲ. ಆದ್ರೆ ಅದೇ ಒಂದು ಬಂಡೆಗಲ್ಲನ್ನ ಒಬ್ಬ ಶಿಲ್ಪಿ ಸರಿಯಾಗಿ 10 ವರ್ಷಗಳ ಕಾಲ ಕೆತ್ತಿದ ಅಂದ್ರ ಇಡೀ ಜಗತ್ತೇ ನಮಸ್ಕರಿಸುವಂತಹ ಒಂದು ದಿವ್ಯ ಶಿಲ್ಪ, ದೇವಮೂರ್ತಿ ತಯಾರಾಗುತ್ತದೆ. ಒಂದು ಕಂಟೆ ಬೆಳೆದಂತಹ ಹೊಲ ಇರ್ತದೆ. ಆ ಹೊಲ ಹಂಗ ಇತ್ತು ಅಂದ್ರೆ ಯಾರೂ ಹೊಲದ ಕಡೆ ನೋಡೋದಿಲ್ಲ. ಒಬ್ಬ ಜಾಣನಾದಂಥ ಒಕ್ಕಲಿಗ ಆ ಕಂಟೆ ಬೆಳೆದಂಥ ಹೊಲಕ್ಕೆ ಹೋಗಿ ಕಂಟೆಗಳನ್ನೆಲ್ಲ ಕಡದು ಹಾಕಿ, ಕಲ್ಲನ್ನೆಲ್ಲ ಓದ ದಂಡೆಗೆ ಹಾಕಿ, ಸ್ವಚ್ಛ ಮಾಡಿ ಭೂಮಿಯನ್ನು ಹದ ಮಾಡಿ, ಅದೇ ನೆಲದಲ್ಲಿ, ಯಾವ ನೆಲದಲ್ಲಿ ಕಂಟೆ ಬೆಳೆದಿತ್ತು, ಯಾವ ನೆಲದಲ್ಲಿ ಕಲ್ಲುಗಳು ಬಿದ್ದಿದ್ದು, ಅದೇ ನೆಲದಲ್ಲಿ 100 ರೀತಿಯ ಹಣ್ಣಿನ ವೃಕ್ಷಗಳನ್ನು ಬೆಳೆಸ್ತಾನ, 100 ರೀತಿಯ ದವಸ ಧಾನ್ಯಗಳನ್ನು ಬೆಳಿತಾನ. ಅಷ್ಟೇ ಅಲ್ಲದೆ ಎಲ್ಲ ರೀತಿಯ ವನಸ್ಪತಿಗಳನ್ನು ಬೆಳೆಸ್ತಾನ. ಸ್ವರ್ಗ ಅಂದ್ರೆ ಎಲ್ಲಿಯಾದರೂ ಇತ್ತು ಅಂದ್ರೆ ಈ ರೈತನ ತೋಟದಲ್ಲಿ ಅದ ಅಂತ ಹೇಳ್ಬೋದು, ಅಷ್ಟು ಸುಂದರ ಮಾಡ್ತಾನೆ. ಹಾಗಾದ್ರ ಸುಮ್ಮ ಬರೇ ಪೂಜಾ ಮಾಡ್ಕೋತ ಕುಂಡ್ರವ್ರಿಗಿಂತಲೇ ಯಾರು ದೊಡ್ಡವರು ಅಂದ್ರ, ಯಾರ ಬೆವರ ಹನಿಯಿಂದ ನಿಜವಾಗಿಯೂ ಲಿಂಗಕ್ಕ ಅಭಿಷೇಕ ಮಾಡ್ತಾರಲ್ಲ ಅವರು ದೊಡ್ಡವರು. ಈ ಜಗತ್ತಿನಲ್ಲಿ ಬೆವರ ಹನಿ ಸುರಿಸೋ ದೊಡ್ಡವರು. ಇನ್ನ ಮುಂದೆ ಹೇಳ್ತಾರ, ದೇವರು ನಮಗೆ 2 ಕೈ ಕೊಟ್ಟಿರುವುದು ಎದಕ್ಕ ಅಂತ ಕೇಳಿದ್ರ, ದುಡಿದು ನಾವು ಉಣಬೇಕು, ನಮ್ಮನ್ನ ನಂಬಿದಂತ 10 ಜನರಿಗೆ 100 ಜನರಿಗೆ ಅನ್ನ ಹಾಕವ್ರಾಗಬೇಕು. ಭಿಕ್ಷಾ ಬೇಡು ಉಣ್ಣುವುದೇನು ದೊಡ್ಡದಲ್ಲ ಜಗತ್ತಿನೊಳಗ. ಆದ್ರ 100 ಜನರಿಗೆ ನೀಡಿ ಯಾವ ಉಣ್ತಾನಲ್ಲ ಅವನು ಈ ಜಗತ್ತಿನಲ್ಲಿ ಅನ್ನದಾತ ಅಂತ ಕರೆಸಿಕೊಳ್ತಾನ. ನಾವು ಭಿಕ್ಷುಕರಾಗಬಾರದು, ಅನ್ನದಾತರಾಗಬೇಕು. ಶಿವ ಇಷ್ಟೆಲ್ಲ ತಿಳಿಸಿ ಹೇಳಿದ. ಅವಾಗ ಸಿದ್ದರಾಮೇಶ್ವರರಿಗೆ ಅನಿಸ್ತು, ದೇವರೇ ಹಿಂಗೆ ಹೇಳ್ತಾನಂದ ಬಳಿಕ ನಾನಿನ್ನು ಮುಂದೆ ಹೋಗಿ ಕೆಲಸ ಮಾಡಬೇಕು, ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು. ಇಂಥ ಕೆಲಸ ಮಾಡಬೇಕಲ್ಲ, ಆ ಕೆಲಸ ಬರೀ ಇಂದಷ್ಟೇ ಅಲ್ಲ,
ಸಾವಿರಾರು ವರ್ಷಗಳಾದರೂ ಅದು ಫಲ ಕೊಡ್ತಾ ಇರಬೇಕು, ಅಂತ ಕೆಲಸ ಮಾಡಬೇಕು ಅಂತ ನಿರ್ಣಯ ಮಾಡಿದ. ಇಷ್ಟು ನಿರ್ಣಯ ಮಾಡಿ ಶಿವನಿಗೆ ಹೊಳ್ಳಿ ನಮಸ್ಕಾರ ಮಾಡಿ ಸೊನ್ನಲಾಪುರಕ್ಕೆ ಬಂದ ತಕ್ಷಣ ಅಲ್ಲಿ ಏನೇನೂ ಇರಲಿಲ್ಲ. ಸೊಲ್ಲಾಪುರ ಅಂದ್ರ ಹಂಗೇನು ಬಹಳ ಸಮೃದ್ಧವಾದಂಥ ನಾಡೇನಲ್ಲ, ಬಿಸಿಲು ನಾಡ, ಮಡ್ಡಿ ಇರುವಂಥ ಪ್ರದೇಶ. ಸಿದ್ದರಾಮೇಶ್ವರರು ಅಂದರು ಇದು ಒಂದು ರೀತಿ ಬರಡಾದಂಥ ನಾಡದ, ಬರಗಾಲ ಪ್ರದೇಶ. ಶಿವ ಏನು ಹೇಳ್ಯಾನ, ನೀನು ಜಗತ್ತಿಗೆ ಒಂದು ಆಶ್ರಯ ತಾಣವಾಗಬೇಕು. ನೀನು ಕೆಲಸ ಮಾಡಿದ್ರ ಆ ಕೆಲಸ ಇಂದಲ್ಲ ಸಾವಿರಾರು ವರ್ಷಗಳವರೆಗೆ ಫಲ ಕೊಡಬೇಕು, ಅಂತಹ ಒಳ್ಳೆಯ ಕೆಲಸ ಮಾಡುವಂತ ಹೇಳ್ಯಾನ. ಅವಾಗ ಸಿದ್ದರಾಮೇಶ್ವರರು ಮೊಟ್ಟ ಮೊದಲಿಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಮೊದಲಿನ ಕೆಲಸ ಯಾವುದಿರಬೇಕು? ಮೊಟ್ಟ ಮೊದಲು ದೇವ ಕಾರ್ಯವನ್ನು ಮಾಡಬೇಕು. ದೇವ ಕಾರ್ಯ ಅಂದ್ರೆ ಏನು? ಸಿದ್ದರಾಮೇಶ್ವರ ಸೊಲ್ಲಾಪುರದೊಳಗೆ ಮೊಟ್ಟ ಮೊದಲ ಮಲ್ಲಿಕಾರ್ಜುನನ ಗುಡಿಯನ್ನು ಕಟ್ಟಿಸಿದ. ಯಾಕೆ ಅಂದ್ರ ಎಲ್ಲಿ ಗುಡಿ ಇರ್ತದ, ಎಲ್ಲಿ ಒಂದು ಮಠ ಇರ್ತದಲ್ಲ, ಅಲ್ಲಿ ಭಕ್ತಿ ಭಾವನಾ ಬೆಳೀತದ. ಗುಡಿನ ಇಲ್ಲ ಅಂದ್ರೆ ನಮಸ್ಕಾರ ಮಾಡುವುದು ಯಾರಿಗೆ? ಗುಡಿನ ಇಲ್ಲ, ಮಠಾನ ಇಲ್ಲ ಅಂದ್ರ ನಮಗೆಲ್ಲ ತಿದ್ದಿ ಹೇಳುವಂಥ ಕೇಂದ್ರ ಯಾವುದು? ನಮ್ಮೆಲ್ಲರನ್ನ ಬದಲು ಮಾಡುವಂತಹ, ನಮ್ಮೊಳಗಿರುವಂತಹ ದುಷ್ಟ ಪ್ರವೃತ್ತಿಗಳನ್ನೆಲ್ಲ ಕಳೆದು ಹಾಕುವಂತಹ, ಶಿಷ್ಟ ಪ್ರವೃತ್ತಿಗಳನ್ನು ಬೆಳೆಸುವಂತಹ, ಕುಸಂಸ್ಕಾರಗಳನ್ನು ತೆಗೆದುಹಾಕಿ ಸುಸಂಸ್ಕಾರದ ದಿವ್ಯ ಬೆಳೆಯನ್ನು ಬೆಳೆದುಕೊಡುವಂತಹ ಕೇಂದ್ರಗಳೇ ದೇವಾಲಯಗಳು ಮತ್ತು ಮಠಗಳು ಅಂತ ಹೇಳ್ತಾರೆ. ಭಾರತ ದೇಶ ಇವತ್ತಿಗೂ ಕೂಡ ಧಾರ್ಮಿಕ ಕ್ಷೇತ್ರದಲ್ಲಿ ಇಷ್ಟೊಂದು ಉತ್ತುಂಗ ಶಿಖರದಲ್ಲಿರುವುದಕ್ಕೆ ಕಾರಣ ಈ ದೇಶದಲ್ಲಿರುವಂಥ ಮಠ ಮಂದಿರಗಳು. ಪ್ರತಿಯೊಂದು ಊರಲ್ಲಿಯೂ ಗುಡಿಗಳದಾವು, ಪ್ರತಿಯೊಂದು ಊರುಗಳಲ್ಲಿಯೂ ಮಠಗಳದಾವು. ಆಗ ಸಿದ್ದರಾಮೇಶ್ವರರು ಮೊಟ್ಟ ಮೊದಲ ಮಲ್ಲಿಕಾರ್ಜುನನ ಗುಡಿಯನ್ನು ಕಟ್ಟಿಸಿದರು. ಆ ಗುಡಿಯಲ್ಲಿ ಸಾಕ್ಷಾತ್ ಶ್ರೀಶೈಲದ ಮಲ್ಲಿಕಾರ್ಜುನನೇ ಬಂದು ನೆಲೆಸಿದ. ಸಿದ್ದರಾಮೇಶ್ವರನ ಭಕ್ತಿಗೆ ಒಲಿದು ಆ ಬಳಿಕ ಗುಡಿಯೆಲ್ಲ ಪೂರ್ಣ ಆಯಿತು. ಆದ ನಂತರ ಇನ್ನೇನು ಮಾಡಬೇಕು? ಎರಡನೇ ಕೆಲಸ, ಬರಗಾಲದ ಪ್ರದೇಶದಲ್ಲಿ, ಬರಡಾದಂಥ ನಾಡಿನಲ್ಲಿ ಅತ್ಯಂತ ಸೂಕ್ತವಾದ ಲೋಕೋಪಕಾರಿಯಾದಂಥ ಕೆಲಸ ಯಾವುದು ಅಂದ್ರೆ ನೀರು ಕೊಡೋ ಕೆಲಸ. ನೀರಿಲ್ಲ ಅಂದ್ರೆ ಜಗತ್ತೆಲ್ಲ ಶೂನ್ಯ, ಸ್ಮಶಾನ ಆದಂಗ ಆಗ್ತದೆ, ಮರುಭೂಮಿ ಆದಂತೆ ಆಗ್ತದೆ. ಹೀಗಾಗಿ ಈ ನೆಲ ಸಮೃದ್ಧವಾಗಬೇಕಾದ್ರೆ ನೀರು ಬೇಕು. ನೀರು ಬೇಕಾದ್ರೆ ಏನು ಮಾಡೋದು? ಕೆರೆಯನ್ನು ಕಟ್ಟಿಸಿದ್ರೆ ಆಯಿತು, ಇಡೀ ಈ ಭಾಗಕ್ಕೆಲ್ಲ ನೀರಾಗ್ತದ ಅಂತ ಸಿದ್ದರಾಮೇಶ್ವರ ವಿಚಾರ ಮಾಡಿದ. ಅಂದಿನಿಂದಲೇ ಮಲ್ಲಿಕಾರ್ಜುನನಿಗೆ ನಮಸ್ಕಾರ ಮಾಡಿ ಭೂಮಿಯನ್ನು ಅಗಿಲಿಕ್ಕೆ ಪ್ರಾರಂಭ ಮಾಡಿದರು. ಬರೇ ಒಬ್ಬರೇ ಅಲ್ಲ, ಇವರು ಕೆರೆ ಕಟ್ಟುವುದನ್ನು ನೋಡಿ ನೂರಾರು ಜನ, ಸಾವಿರಾರು ಜನ ಬಂದು ಎಲ್ಲರೂ ಕೂಡ ಒಂದು ದೊಡ್ಡದಾದಂಥ ಕೆರೆಯನ್ನು ಕಟ್ಟಿಸಿದರು. ಪುಣ್ಯದ ಕೆಲಸಗಳಲ್ಲಿ ಅತ್ಯಂತ ಶ್ರೇಷ್ಠ ಪುಣ್ಯ ಬರೋ ಕೆಲಸ ಯಾವುದು ಅಂದ್ರೆ ಕೆರೆ ಕಟ್ಟಿಸೋ ಕೆಲಸ. ಬಹಳ ದೊಡ್ಡದದು. ಈ ಬೀಳೂರಲ್ಲಿಯೂ ಕೂಡ 7-8 ಕೆರೆ ಅದಾವ. ಆ ಕೆರೆಗಳನ್ನು ಯಾರು ಕಟ್ಟಿಸ್ಯಾರಲ್ಲ ಅಂತಹ ಪುಣ್ಯಾತ್ಮರಿಗೆ ನೀವೆಲ್ಲ ಕೃತಜ್ಞರಾಗಿರಬೇಕು. ಕೆರೆನ ಇರಲಿಲ್ಲ ಅಂದ್ರ ಊರೆಲ್ಲಿರ್ತಾವ? ಕೆರೆನ ಇಲ್ಲ ಅಂದ್ರ ನೀರೆಲ್ಲಿರ್ತದ?
ನೀರಿಲ್ಲ ಅಂದ್ರ ಹೊಲದಲ್ಲಿ ಬೆಳೆ ತೆಗೆಯುವುದು ಹೆಂಗ, ನಾವು ನೀರು ಕುಡಿಯುವುದು ಹೆಂಗ, ಪ್ರಾಣಿ ಪಕ್ಷಿಗಳಿಗೆ ಗಿಡ ಮರಗಳಿಗೆ ನೀರು ಎಲ್ಲಿಂದ? ಹೀಗಾಗಿ ಎಲ್ಲಕ್ಕಿಂತ ಪುಣ್ಯದ ಕೆಲಸ ಯಾವುದು ಅಂದ್ರೆ ಕೆರೆ ಕಟ್ಟಿಸುವುದು, ಬಾವಿ ತೋಡಿಸುವುದು. ಈಗಿನ ಕಾಲದಲ್ಲಿ ಬೋರ್ವೆಲ್ ಇವುಗಳನ್ನ ಲೋಕೋಪಕಾರಕ್ಕಾಗಿ ಮನೆ ಸಲುವಾಗಿ ಯಾರಾದರೂ ಮಾಡ್ತಾರೆ. ಕೆರೆಯವರು ಸಿದ್ದರಾಮೇಶ್ವರರು ತಮ್ಮ ಮನೆ ಸಲುವಾಗಿ ಕಟ್ಟಿಸಲಿಲ್ಲ, ಈ ಜಗತ್ತಿನ ಕಲ್ಯಾಣಕ್ಕಾಗಿ ಕೆರೆಯನ್ನು ಕಟ್ಟಿಸಿದರು. ಹಂಗ ಮಾಡಬೇಕು. ಈಗ ನಿಮ್ಮ ಎಲ್ಲ ದ್ರಾಕ್ಷಿ ತೋಟಗಳದಾವು, ಅದರಲ್ಲಿಂದ ಒಂದು 5 ಗಿಡ ಆದರೂ ನೀವು ಒಟ್ಟ ಕೈ ಹಚ್ಚಲಾಕ ಹೋಗಬಾರದು. ಚಲೋ ಬೆಳೆ ಬೆಳೆಸಬೇಕು. 5 ಗಿಡದ ಹಣ್ಣಾದ್ರೂ 5 ಏನು ದ್ರಾಕ್ಷಿ ಬಳ್ಳಿ ಇರ್ತಾವಲ್ಲ, 5 ಇರ್ತಾವಲ್ಲ, ಆ 5 ಹಣ್ಣಾದ್ರೂ ಓದ ಬಡಬಗ್ಗರಿಗೆ ಹಂಚಬೇಕು. ನೀವು ತಗೋಬಾರದತ್ತು. 5 ಹಣ್ಣಿನ ಗಿಡಗಳನ್ನಾದರೂ, ಅದರಲ್ಲಿ ಬೆಳೆದಂಥ ಹಣ್ಣುಗಳನ್ನಾದರೂ ಪಶು ಪಕ್ಷಿಗಳು, ಆ ಬಳಿಕ ಅನಾಥರು, ರೋಗಿಗಳು ಅವರ ಸಲುವಾಗಿ ಓದು ಕೊಡಬೇಕು. ದೇವರೇನ 10 ಎಕರೆ ಕೊಟ್ಟಾನಂದ್ರ 10 ಎಕರೆದ ನೀವ ತಿನ್ರಿ ಅಂತ ಕೊಟ್ಟಿಲ್ಲ. ಈ ಜಗತ್ತಿಗೆ ನಾವ ಅಷ್ಟ ನಿಜವಾದ ವಾರಸುದಾರರಲ್ಲ. ಇಲ್ಲಿ ಬದುಕುವಂತಹ ಒಂದು ಗುಬ್ಬಿಗೂ ಅಷ್ಟೇ ಹಕ್ಕದ, ಒಂದು ಮೊಲಕ್ಕೂ ಅಷ್ಟೇ ಹಕ್ಕದ, ನಮಗೂ ಅಷ್ಟೇ ಹಕ್ಕದ. ನಾವೇನು 10 ಎಕರೆ ಗುತ್ತಿಗೆ ತಗೊಂಡು ಬಂದಿಲ್ಲ. ಎಲ್ಲ ಜೀವರಾಶಿಗಳಿಗೂ ಕೂಡ ಈ ಭೂಮಿ ಮೇಲೆ ಹಕ್ಕದ ಅನ್ನುವುದನ್ನು ಮನುಷ್ಯರು ಮರೆಯಬಾರದು. ಆ ಬಳಿಕ ಸಿದ್ದರಾಮೇಶ್ವರರು ಕೆರೆಯನ್ನು ಕಟ್ಟಿಸಿದರು. ನೀರು ನೀರೇ ನೀರು. ಮಳೆ ಆಯಿತು, ಆದ ತಕ್ಷಣ ಇಡೀ ಕೆರೆಯೆಲ್ಲ ತುಂಬಿತು. ತುಂಬಿದ ಬಳಿಕ ಬರಗಾಲದಿಂದ ಕುಡಿಲಾಕ ನೀರು ಸಿಗಲಾರದಂಥ ಜಾಗದೊಳಗ ಸಮುದ್ರದಂತಹ ಒಂದು ಕೆರೆ ನಿರ್ಮಾಣವಾಗಿತ್ತು. ಅವಾಗ ಶ್ರೀಶೈಲದ ಮಲ್ಲಿಕಾರ್ಜುನನಿಗೆ ಜಯವಾಗಲಿ, ಈ ಕೆರೆಯನ್ನು ಕಟ್ಟಿಸಿದಂಥ ಶಿವಯೋಗಿ ಸಿದ್ದರಾಮೇಶ್ವರರಿಗೆ ಜಯವಾಗಲಿ ಅಂತ ಜನ ಜಯಕಾರ ಹಾಕಿದ್ರು. ನೋಡ್ರಿ ಹೆಂಗಿರಬೇಕು ಪುಣ್ಯದ ಕೆಲಸ ಅಂದ್ರೆ ಇದಕ್ಕೆ ಕರೀತಾರೆ. ಒಂದು ತುತ್ತ ಅನ್ನ ಹಾಕೋದು ಪುಣ್ಯದ ಕೆಲಸನ, ಆದ್ರೆ ಇನ್ನೊಂದು 4 ತಾಸಿಗೆ ಮತ್ತೆ ಹಸಿತಾನ ಮನುಷ್ಯ. ಒಮ್ಮೆ ಕೆರೆ ತುಂಬಿತು ಅಂದ್ರ ಮುಗಿತ್ತು, ಮುಂದಿನ ಮಳೆಗಾಲ ಬರೋ ತನಕ ಅದು ತುಂಬಿಯೇ ಇರ್ತದೆ. ಶಾಶ್ವತವಾಗಿ ಅನ್ನದಾನ ಮಾಡಬಹುದು ಒಂದು ಕೆರೆ ಇತ್ತಂದ್ರ, ಶಾಶ್ವತವಾಗಿ ಆ ಭಾಗದ ದಾಹವನ್ನು ಹಿಂಗಿಸಬಹುದು, ನೀರಡಿಕೆಯನ್ನು ಹಿಂಗಿಸಬಹುದು. ಅಂತಹ ಶಕ್ತಿ ಒಂದು ಕೆರೆಯಲ್ಲಿರ್ತದೆ. ಮೊದಲಿನ ಕಾಲಕ್ಕೆ ರಾಜ ಮಹಾರಾಜರು ಮಾಡುವಂಥ ಅತಿ ದೊಡ್ಡ ಕೆಲಸಗಳು ಯಾವ ಇರ್ತಿದ್ವು ಅಂದ್ರೆ, ಏನು ನಡ್ಕೋತ ಹೊಕ್ಕಿತ್ತು ಆಗಿನ ಕಾಲಕ್ಕೆ ಜನ, 2 ರಸ್ತೆಯ 2 ಬದಿಗಳಿಗೆ ಸಾಲು ಮರಗಳನ್ನು ನೆಡ್ತಾ ಇದ್ರು. ನಡ್ಕೋತ ಹೋಗುವಂಥ ಜನರಿಗೆ ನೆರಳಾಗಲಿ, ಅವರ ಕಾಲು ಸುಡಬಾರದು, ಅವರ ನೆತ್ತಿ ಬಿಸಿ ಆಗಬಾರದು. ಯಾಕೆ ಅಂದ್ರೆ ಈ ರಾಜ್ಯದಲ್ಲಿ ಎಲ್ಲರೂ ಯಾರ್ಯಾರು ಹೊಕ್ಕಾರಲ್ಲ ಅವರಿಗೆಲ್ಲರಿಗೂ ಕೂಡ ನೆರಳು ಸಿಗಲಿ ಅಂತ ಗಿಡ ಹಚ್ತಿದ್ರು. ಅಲ್ಲಲ್ಲೇ ಬಾವಿಗಳನ್ನು ತೋಡಿಸ್ತಾ ಇದ್ರು. ಅಷ್ಟೇ ಅಲ್ಲದೆ ಧರ್ಮ ಛತ್ರಗಳನ್ನು ಕಟ್ತಾ ಇದ್ರು, ಮತ್ತ ಅನ್ನ ಛತ್ರಗಳನ್ನು ಕಟ್ತಾ ಇದ್ರು ರಾಜ ಮಹಾರಾಜರು. ಈ ಪರಂಪರೆ ಹಿಂದಿಂದಲ್ಲದು, ಬಹಳ ಸಾವಿರಾರು ವರ್ಷಗಳ ಹಿಂದಿನಿಂದ ಬಂದಂತಹ ಪರಂಪರೆ. ಅದನ್ನು ನಾವು ಎಲ್ಲರೂ ಪಾಲಿಸಬೇಕು. ನಾವೇನು ತಿಳ್ಕೊಂಡಿದ್ದೀವಿ, ಮನುಷ್ಯರಿಗಟ್ಟು ಉಣಿಸಿದೀವಿ ಅಂದ್ರೆ ಪುಣ್ಯದ ಕೆಲಸ ಆಯಿತು ಅಂತ ತಿಳ್ಕೊಂಡಿದ್ದೀವಿ. ನಿಮ್ಮ ಮನೆ ಮುಂದೆ ಗಿಡ ಇದ್ದು ಅಂದ್ರೆ, ಅಥವಾ ಮಾಳಿಗಿರ್ತದಲ್ಲ ಮಾಳಿಗೆ ಮ್ಯಾಲ ಇರ್ಲಿಲ್ಲ ಅಂದ್ರೆ ಅಂಗಳದೊಳಗೆ ದಿನ ಒಂದು ಮುಷ್ಟಿಯಷ್ಟು ಅಕ್ಕಿ, ಜೋಳ, ಗೋಧಿ ಕಾಳ ಒಗಿರಿ. ಆ ಕಾಳ ತಿನ್ನಕ ಯಾರೋ ಮನುಷ್ಯರು ಬರೋದಿಲ್ಲ, ಸಾಕ್ಷಾತ್ ದೇವರ ಅತಿಥಿಗಳಾದಂಥ ಪಕ್ಷಿಗಳು ಬರ್ತಾವು. ಆ ಬಳಿಕ ಸಣ್ಣ
ಬುಟ್ಟಿಗಳು ಸಿಗುತ್ತಾವು, ಪ್ಲಾಸ್ಟಿಕ್ ಬುಟ್ಟಿಗಳು ಅಥವಾ ಮಣ್ಣಿನ ಪ್ರಯಾಣಗಳು. ಅದರಲ್ಲಿ ತುಸು ನೀರು ಹಾಕಿದ್ರಿ ಅಂದ್ರೆ ಆ ಗುಬ್ಬಿಗಳು ನೀರು ಕುಡಿದು ಹೋಗಿಬಿಡ್ತಾವೆ. ಕರೀಲಾರದ ಬಂದು ನಿಮ್ಮ ಮನೆಯ ಅಂಗಳದಲ್ಲಿರುವಂಥ ಕಾಳ ನೀರ ಕುಡಿದು ಈ ಮನೆಯಲ್ಲಿ ಬದುಕುವಂಥ ಜನರಿಗೆ ಸಾವಿರಾರು ವರ್ಷಗಳ ಕಾಲ ಅನ್ನ ನೀರುಗಳು ಅಕ್ಷಯವಾಗಿರಲಿ ಅಂತ ಆಶೀರ್ವಾದ ಮಾಡ್ತಾವು. ಮನುಷ್ಯರ ಆಶೀರ್ವಾದ ಮಾಡಿದ್ದು ಬಹಳ ದಿವಸ ಉಳಿಯಂಗಿಲ್ಲ. ಆದ್ರೆ ಪಕ್ಷಿಗಳು, ಪ್ರಾಣಿಗಳು, ಗಿಡ ಮರಗಳು ಅವು ನಮಗೆ ಹರಸಿದು ಅಂದ್ರೆ ಅದು ಶಾಶ್ವತವಾಗಿ ಉಳಿತದೆ. ಇದೇ ಪುಣ್ಯದ ಕೆಲಸ. ಅದನ್ನು ಬಿಟ್ಟು ಕೈಯಾಗ ಒಂದು ಬಿಲ್ಲ ಬಾಣ ಹಿಡಿದು ಪಕ್ಷಿಗಳನ್ನು ಹೊಡೆದು ತಿಂತಿದ್ದ ಅಂದ್ರೆ ಇವನಷ್ಟ ಪಾಪಿ ಯಾರು ಜಗತ್ತಿನಲ್ಲಿ? ಈಗಂತೂ ಎಲ್ಲಿಗೆ ಬಂದದ ಅಂದ್ರೆ ವಿಚಾರವಾದಿಗಳು ಹೇಳತ್ತಾರ, ಅದು ಕೋಳಿ ತತ್ತಿರ್ತದಲ್ಲ ಅದು ಮಾಂಸಾಹಾರ ಅಲ್ಲಂತ. ನಾವು ಕೇಳಿದ್ವಿ ಅದೇನು ಗಿಡದಾಗ ಹುಟ್ಟತತ್ತೇನಂತ ಕೇಳಿದ್ವಿ. ತತ್ತಿ ಗಿಡ ಎಂದಾದರೂ ತತ್ತಿ ಹಾಕ್ತತ್ತೇನು? ಕೋಳಿನ ಹಾಕಬೇಕಲ್ಲ. ಹೀಗಾಗಿ ಪುಣ್ಯದ ಕೆಲಸಗಳನ್ನು ಮಾಡಬೇಕು, ದೇವರ ಕಾರ್ಯವನ್ನು ಮಾಡಬೇಕು, ಲೋಕಕ್ಕೆ ಉಪಕಾರವನ್ನು ಮಾಡಬೇಕೇ ಹೊರತು ಅಪಕಾರ ಮಾಡಬಾರದು. ಈ ಕೈಯಿಂದ ಅಮೃತವನ್ನು ನೀಡಬೇಕೇ ಹೊರತು ವಿಷ ಹಾಕು ಕೆಲಸ ಮಾಡಬಾರದು. ಬಹಳ ದೊಡ್ಡದಿದು. ಆಗ ಸಿದ್ಧರಾಮೇಶ್ವರರು ಯಾವ ರೀತಿಯಾಗಿ ಲೋಕೋದ್ಧಾರವನ್ನು ಮಾಡಿದರು, ಸಂತರ ಜೀವನ, ದೇವರ ಜೀವನ ಯಾವ ರೀತಿಯಾಗಿರ್ತದ ಅನ್ನುವುದರ ಕುರಿತಾಗಿ ಒಂದು ತತ್ವಪದ. ಕೇಳಿ ನೋಡು ಹಂಪಿಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ, ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟವಾಡುತ್ತಿದೆ. ಎಲ್ಲ ಕಡೆಗೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ. ಬದಲಾಗಲು ಬಲವಾಗಲು ನಿನ್ನ ಪ್ರಕೃತಿ ಕರೆಯುತ್ತಿದೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ. ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಉಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಒಡೆದು ಹೋದರೆ ನೀನು ಮೂರ್ತಿಯಾಗುವುದೆಂದು. ಉಳಿಯಿಂದ ಹೊಡೆದು ನಿತ್ಯ ಕಾಡುವನು ಎಂದು ಒಡೆದು ಹೋದರೆ ನೀನು ಮೂರ್ತಿಯಾಗುವುದೆಂದು. ಕಟೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆ ಇದೆ, ಕಟೆಯುವ ಕಠಿಣದಲ್ಲಿ ಕಾರುಣ್ಯ ಕಲೆ ಇದೆ. ಕಾಡುವ ಕೊರಳಿನಲ್ಲಿ ಒಲವಿನ ಶಿಲೆ ಇದೆ, ಕಾಡುವ ಕೊರಳಿನಲ್ಲಿ ಒಲವಿನ ಶಿಲೆ ಇದೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ. ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಫಲ ಕೊಡುವ ಗಿಡಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು, ಫಲ ನೀಡುವ ಭೂಮಿಗೆನೆ ಹಿಂಸೆ ಮಾಡಿ ಕಾಡುವರು. ಫಲ ಕೊಡುವ ಗಿಡಕ್ಕೆ ತಾನೇ ಕಲ್ಲು ಹೊಡೆದು ನೋಡುವರು,
ಫಲ ನೀಡುವ ಭೂಮಿಗೆನೆ ಹಿಂಸೆ ಮಾಡಿ ಕಾಡುವರು. ಒಳ್ಳೆತನವ ಗೆಲ್ಲುವುದೊಮ್ಮೆ ಇತಿಹಾಸ ನೋಡಿದಾಗ, ಒಳ್ಳೆತನವ ಗೆಲ್ಲುವುದೊಮ್ಮೆ ಇತಿಹಾಸ ನೋಡಿದಾಗ, ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ, ನಮಗೂ ಕಾಲ ಬರುವುದೊಮ್ಮೆ ತಾಳಿ ಬಾಳಿ ಬಾಗಿದಾಗ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಕೇಳಿ ನೋಡು ಹಂಪಿಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ, ಕೇಳಿ ನೋಡು ಹಂಪಿಯಲ್ಲಿ ಕಲ್ಲು ನಾದ ನುಡಿಯುತ್ತಿದೆ. ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯವಾಡುತ್ತಿದೆ, ಬೇಲೂರಿನ ಶಿಲೆಗಳಲ್ಲಿ ಕಲೆಯು ನಾಟ್ಯವಾಡುತ್ತಿದೆ. ಎಲ್ಲ ಕಡೆಗೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ, ಎಲ್ಲ ಕಡೆಗೆ ಕಲ್ಲು ಕರಗಿ ಮೂರ್ತಿಯಾಗಿ ಮೆರೆಯುತ್ತಿದೆ. ಬದಲಾಗಲು ಬಲವಾಗಲು, ಬದಲಾಗಲು ಬಲವಾಗಲು ನಿನ್ನ ಪ್ರಕೃತಿ ಕರೆಯುತ್ತಿದೆ. ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎದೆಯ, ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ, 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 ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿಯಾಗುವುದು ಗೆಳೆಯ. ಶಿವಯೋಗಿ ಸಿದ್ದರಾಮೇಶ್ವರರು ಮಹಾನ್ ಕರ್ಮಯೋಗಿಗಳು. ಯಾರ ಜೀವನ ಚಲೋ ಇರ್ತದೆ ಈ ಜಗತ್ತಿನಲ್ಲಿ ಅಂದರೆ ಯಾರು ಕೆಲಸ ಮಾಡ್ತಾರ ಅವ್ರ ಜೀವನ ಚಲೋ ಇರ್ತದೆ. ಖಾಲಿ ಕೂತ್ರು ಅಂದ್ರೆ ಜಗಳ ಚಾಲು ಆಗ್ತಾವೆ. ಜಗಳ ಮಾಡೋರು ಯಾರು? ಯಾರಿಗೆ ಕೈ ತುಂಬ ಕೆಲಸ ಇಲ್ಲ ಅವರು ಜಗಳ ಮಾಡ್ತಾರೆ. ಮುಂಜಾನೆಯಿಂದ ಸಂಜೆಯವರೆಗೂ ಹೊಲದಲ್ಲಿ ದುಡಿಯುವಂಥ ಒಬ್ಬ ಮನುಷ್ಯ ಬ್ಯಾರೆ ವಿಚಾರನ ಅವನ ತಲೆಯಾಗ ಬರುವುದಿಲ್ಲ, ಜಗಳ ಆಗುವುದಿಲ್ಲ. ಹೀಗಾಗಿ ನಾವೆಲ್ಲರೂ ಕೆಲಸ ಮಾಡಬೇಕು. ದೇವರು ಎದಕ್ಕೆ ನಮ್ಮನ್ನು ಕಳಿಸ್ಯಾನ ಅಂತ ಕೇಳಿದ್ರೆ ಕೆಲಸ ಮಾಡೋದಕ್ಕಾಗಿ ಜಗತ್ತಿಗೆ ಕಳಿಸ್ಯಾನ. ಕೆಲಸ ಮಾಡಬೇಕು ಮನುಷ್ಯ. ಒಂದು ಬೀಜ ಕೆಲಸ ಮಾಡಿತು ಅಂದ್ರ ಅತ್ಯಂತ ದೊಡ್ಡದಾದಂಥ ಮರವಾಗಿ ಬೆಳೀತದ, ಬೆಳೆದು ಈ ಜಗತ್ತಿಗೆ ನೆರಳಾಗುತ್ತದ. ಅಷ್ಟೇ ಅಲ್ಲದೆ ಹಣ್ಣು ಹಂಪಲ ಹೂಗಳನ್ನು ಕೊಡ್ತದ. ನೂರಾರು ಸಾವಿರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗುತ್ತದೆ. ಮನುಷ್ಯರಿಗೆ ಸ್ವಚ್ಛವಾದಂಥ ಗಾಳಿಯನ್ನು ಕೊಡ್ತದ. ಅಷ್ಟೇ ಅಲ್ಲದೆ ನಾವೆಲ್ಲರೂ ಬಯಸುವಂತಹ ಮಳೆಯನ್ನು ಕೊಡುವಂಥ ಈ ಜಗತ್ತಿನ ಏಕೈಕ ಶಕ್ತಿ ಇರುವುದು ಗಿಡಕ್ಕೆ. ಗಿಡ ಇಲ್ಲ ಅಂದ್ರೆ ಮಳೆ ಬರಂಗಿಲ್ಲ. ಬೇಕಾದಷ್ಟು ಪೂಜಾ ಮಾಡಿದರೂ ಕೂಡ ದೇವ್ರು ಹೇಳ್ತಾನ, ನೋಡಪ್ಪ ಇದ್ದ ಗಿಡ ಕಡದು ಇನ್ನು ಮಳೆ ಬಾ ಅಂದ್ರೆ ಹೆಂಗೆ ಬರ್ತೈತಿ? ಒಡ್ಡಿನ ಗಿಡ ಎಲ್ಲ ಕಡ್ದು ಬಿಡ್ತ. ಎದಕ್ಕೆ ಕಡಿತಾರ? ನೆಳ್ಳು ಬಿತ್ತಂದ್ರೆ ಹೊಲ ಬೆಳೆಯಂಗಿಲ್ಲ ಅಂತ ಒಡ್ಡಿನ ಗಿಡ ಎಲ್ಲ ಸ್ವಚ್ಛ. ಆ ಬಳಿಕ ಗಿಡ ಇರಬಾರ್ದು. ಗಿಡ ಎದ್ದು ಅಂದ್ರೆ ರೈತರಿಗೆ ಏನೋ ಅನಿಸ್ತದೆ ಈಗಿನ ಕಾಲದಾಗ. ಆದ್ರೆ ವಿಚಾರ ಮಾಡ್ರಿ, ಹಿಂದೆ ನಿಮ್ಮ ಮುತ್ತಜ್ಜ ಹಚ್ಚಿದಂಥ ಒಂದು ಮಾವಿನ ಗಿಡದ ಹಣ್ಣನ್ನು ನೀವು ಇಂದಿನವರೆಗೂ ತಿಂತೀರಿ ಅನ್ನೋದು ಮರಿಬಾರದು. ಗಿಡದ ಉಪಕಾರ ಅಷ್ಟು ದೊಡ್ಡದದ. ಹಾಗ ನಾವು ಕೂಡ ಕೆಲಸ ಮಾಡಬೇಕು. ಹೀಗೆ ಒಂದು ಆಶ್ರಮ ಇತ್ತು. ಆ ಆಶ್ರಮದಲ್ಲಿ ಒಬ್ಬರು ಬಹಳ ತಪಸ್ವಿಗಳಾದಂಥ ಗುರುಗಳಿದ್ರು. ಅವರಿಗೆ ಇಬ್ಬರು ಶಿಷ್ಯರಿದ್ರು. ಇಬ್ಬರು ಶಿಷ್ಯರು ಅಷ್ಟೇ ಶ್ರದ್ಧೆಯಿಂದ ಸೇವಾ ಮಾಡ್ತಿದ್ರು. ಒಂದು ಸಾರಿ
ಗುರುಗಳು ಇಬ್ಬರು ಶಿಷ್ಯರನ್ನು ಕರೆದ್ರು. ನೋಡಪ್ಪ, ಇನ್ನು 4 ವರ್ಷ ದೇಶ ಸಂಚಾರ ಮಾಡ್ಲಕ್ಕೆ ಹೋಗಾಮದೇನಿ, ಈ ಆಶ್ರಮದಲ್ಲಿ ಇರೋದಿಲ್ಲ. ಅದಕ್ಕೆ ನೀವ ಇಬ್ಬರು ಈ ಆಶ್ರಮ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಗುರುವಿನ ಆಜ್ಞೆ ಪಾಲಿಸಲೇಬೇಕು. ಅದಕ್ಕೆ ಗುರುಗಳಿಗಿಬ್ಬರು ಕೊನೆಯದಾಗಿ ನಮಸ್ಕಾರ ಮಾಡಿದರು. ಮಾಡಿ ಒಂದು ಕೇಳಿದರು ಅವರು ಗುರುಗಳಿಗೆ, ಗುರುಗಳೇ, ನೀವಂತೂ ಹೊಂಟರಿ, 4 ವರ್ಷ ತನಕ ನಾವು ಆರಾಮವಾಗಿರಬೇಕು, ಚಲೋ ಇರಬೇಕು. ಅದಕ್ಕಾಗಿ ನಮಗೆ ಏನಾದರೂ ಆಶೀರ್ವಾದ ಮಾಡಿ ಹೋಗ್ರಿ, ಕೊಟ್ಟು ಹೋಗ್ರಿ ಅಂತ ಕೇಳ್ಕೊಂಡ್ರು. ಆಗ ಗುರುಗಳು ಅಲ್ಲೇ ಮಗ್ಗಲದಲ್ಲೇ ಒಂದು ಜೋಳದ ಚೀಲಿತ್ತು, ಒಂದು ಮುಟ್ಟಿಗೆ ಜೋಳದ ಕಾಳು ಅವಕ್ಕೆ ಕೊಟ್ಟರು, ಇನ್ನೊಂದು ಮುಟ್ಟಿಗೆ ಜೋಳದ ಕಾಳು ಇವನಿಗೆ ಕೊಟ್ಟರು. ಇದೇ ನನ್ನ ಆಶೀರ್ವಾದ, ತಗೋರಿ, ನಿಮಗೆ ಒಳ್ಳೆಯದಾಗ್ತದ ಅಂತ ಹೇಳಿ ದೇಶ ಸಂಚಾರಕ್ಕೆ ಹೋಗಿಬಿಟ್ರು ಗುರುಗಳು. ಆ ಬಳಿಕ ಒಬ್ಬ ಶಿಷ್ಯ ಇದು ಗುರುಗಳು ಕೊಟ್ಟ ಪ್ರಸಾದ ಅಂತ ತಿಳಿದು ಚಲೋ ಒಂದು ಅರಿವಿ ತಂದ. ಆ ಅರಿವ್ಯಾಗ ಕಟ್ಟಿದ, ಕಟ್ಟಿ ಮ್ಯಾಲ ಇನ್ನೊಂದು ಅರಿವಿ ಕಟ್ಟಿದ, ಓದಿ ಜಗಲಿ ಮ್ಯಾಲಿಟ್ಟ. ದಿನಂಪ್ರತಿಯಾಗಿ ಪೂಜಾ ಮಾಡೋದೇ ಮಾಡೋದು. 3 ಹೊತ್ತು ಪೂಜಾ ಮಾಡಿದ. ದಿನ ನೀರು ಹೊಡೆದು ವಿಭೂತಿ ಎಲ್ಲ ಹಚ್ಚೋದು ಮಾಡೋದು, ಉದಿನ ಕಡ್ಡಿ ಬೆಳಗೋದು ಎಲ್ಲ ಪೂಜಾ ಮಾಡಿದ. ಹಿಂಗೆ ಅದು 4 ವರ್ಷ ಹೋಯ್ತು. ಇನ್ನೊಬ್ಬ ಶಿಷ್ಯಾಗ ಏನು ಕೊಟ್ಟಿದ್ರು ಗುರುಗಳು, ಅವ ವಿಚಾರ ಮಾಡಿದ, ಗುರುಗಳು ಇದು ನಮಗೆ ಆಶೀರ್ವಾದ ಕೊಟ್ಟು ಏನು ಹೇಳ್ಯಾರ, 4 ವರ್ಷದ ತನಕ ಈ ಮಠ ನೋಡ್ಕೊಂಡು ಹೋಗು ಅಂತ ಹೇಳ್ಯಾರ. ಅದಕ್ಕೆ ಗುರುಗಳು ಕೊಟ್ಟಂಥ ಆಶೀರ್ವಾದ ಬರೇ ಪೂಜಾ ಮಾಡುವುದಕ್ಕಲ್ಲ, ಈ ಜ್ವಾಳದ ಕಾಳ ಇದು ಗುರುವಿನ ಅನುಗ್ರಹದಿಂದ ಬಂದದಂದ್ರೆ ಇದನ್ನು ಹೊಲದಾಗ ಬಿತ್ತಬೇಕು ಅಂತ ಹೊಲದಾಗ ಬಿತ್ತಿದ. ಹೊಲದಾಗ ಬಿತ್ತಿದ. ಇನ್ನೊಬ್ಬ ಶಿಷ್ಯ ಇದನ್ನು ನೋಡಿದ, ಏನು ಮಾಡಿದೆ ಅಂತ ಕೇಳಿದವ. ಇಲ್ಲ, ಗುರುಗಳು ಕೊಟ್ಟ ಆಶೀರ್ವಾದ ಅಂಥೇಳಿ ಜೋಳ ಬಿತ್ತೇನೆ ಅಂದವ. ಎಷ್ಟು ಹುಚ್ಚದೆ ನೀನು, ಗುರುಗಳು ಕೊಟ್ಟದ್ದು ಎಂದರೆ ಬಿತ್ಲಾಕ್ ಕೊಡ್ತಾರೆ, ಏನವರು ಆಶೀರ್ವಾದ ಅದು ಹಂಗ ತೆಗೆದಿಡಬೇಕು ಜಗಲಿ ಮ್ಯಾಲ ಅಂತ ಹೇಳಿದವ. ನೀ ತೆಗೆದಿಡಪ್ಪ, ನಾ ಏನು ಇಡಂಗಿಲ್ಲ ಅಂತ ಹೊಲದಾಗ ಬಿತ್ತಿದ. ಬೆಳೆ ಬಂತು, ಮತ್ತೆ ಹೊಳ್ಳಿ ಬಿತ್ತಿದ. ಹೀಗೇ ನಿರಂತರವಾಗಿ ಬೆಳಿತಾ ಬೆಳಿತಾ ಹೋದ. ಇನ್ನೊಂದು ವರ್ಷಕ್ಕೆ ನೋಡುವುದರೊಳಗಾಗಿ 100 ಚೀಲ ಕಾಳ ಬೆಳೆದಿತ್ತು. ಆ ರೀತಿಯಾಗಿ ಬೆಳೆಯನ್ನು ಬೆಳೆಸಿದ್ದು. ಆ ಬಳಿಕ ಮಠಕ್ಕೆ ಬರುವಂಥ ಎಲ್ಲ ಭಕ್ತರು, ಶಿಷ್ಯರು, ಊರಿನ ಜನ, ಹೊರಗಿನ ಊರಿನ ಜನ ಎಲ್ಲರಿಗೂ ಅಂಬಲಿ ಮಾಡಿ ಕುಡಿಸ್ತಿದ್ದ, ರೊಟ್ಟಿ ಮಾಡಿ ತಿನ್ನಿಸ್ತಿದ್ದ. ದಾಸೋಹ ನಿರಂತರವಾಗಿ ನಡೆದಿತ್ತು. 4 ವರ್ಷ ಆದ ನಂತರ ಗುರುಗಳು ಬಂದರು. ದೇಶ ಸಂಚಾರ ಮುಗಿಸಿ ಬಂದರು. ಬಂದ ಬಳಿಕ ಇಬ್ಬರು ಶಿಷ್ಯರು ಬಂದು ನಮಸ್ಕಾರ ಮಾಡಿದರು. ನಾನು ಹೋಗುವಾಗ ನಿಮಗೆ ಜೋಳದ ಕಾಳು ಕೊಟ್ಟಿದ್ನಲ್ಲ, ಎಲ್ಲದಾವ್ ತಗೊಂಬರಿ ಅಂತ ಕೇಳಿದ್ರು ಅವರು. ಮೊದಲನೇ ಶಿಷ್ಯ ಅಂದ, ಗುರುಗಳ ನೀವೇನು ಕೊಟ್ಟಿರಲ್ಲ, ಒಂದು ಕಾಳು ಸಹಿತ ಚೆಲ್ಲಿಲ್ಲ, ಏನೂ ಇಲ್ಲ. ನೀವು ಹೋದ ತಕ್ಷಣ ಚಲೋ ಅರಿವಿ ತಂದು 2 ಅರಿವಿ ಸುತ್ತಿ ಕಟ್ಟಿ ಜಗಲಿ ಮೇಲಿಟ್ಟು ದಿನ 3 ಹೊತ್ತು ಪೂಜೆ ಮಾಡ್ತೀನಿ ಅಂತಂದ. ತಗೊಂಬ ಎಲ್ಲದ ಅಂತಂದ್ರು ಗುರುಗಳು. ಅದನ್ನು ಬಿಚ್ಚತ್ ಹೇಳಿದರು. ಬಿಚ್ಚಿದಾಗ ಜೋಳದ ಕಾಳು ಹೋಗಿ ಬೂದಿ ಆಗಿತ್ತದು. ಕೊಳತು ಹೋಗಿತ್ತು, ಅಲ್ಲೇನು ಉಳಿತದ? 3 ಹೊತ್ತು ಪೂಜೆ ಮಾಡ್ರೆ ಯಾಕೆ ಉಳಿತದ? ಜೋಳದ ಕಾಳೆಲ್ಲ ಕೊಳತು ಹೋಗಿತ್ತು, ಹಾಳಾಗಿ ಹೋಗಿತ್ತು. ಇನ್ನೊಬ್ಬ ಶಿಷ್ಯ ಗುರುಗಳು ಹೇಳಿದರು, ನಿನ್ನ ಜೋಳದ ಕಾಳು ಎಲ್ಲದಪ್ಪ, ತಗೊಂಬ ಅಂತಂದ್ರು. ಅವಾಗ ಶಿಷ್ಯ ಅಂದ, ಅದು ತಗೊಂಡು ಬರ್ಲಾಕ ಬರೋದಿಲ್ರಿ ಗುರುಗಳ, ನೀವ ಬಂದು ನೋಡಬೇಕು ಅಂತ ಶಿಷ್ಯ ಹೇಳಿದ. ಅವಾಗ ಗುರುಗಳು ಆ ಶಿಷ್ಯನ ಹಿಂದೆ ಬೆನ್ನು ಹತ್ತಿ ಹೋದರು. ಅವ ಕೈ ಮಾಡಿ ತೋರಿಸಿದ, ಇದೇನು 10 ಎಕರೆ ಹೊಲ ಅದಲ್ಲ, ಇದರಲ್ಲಿ ಕಾಣುವಂಥದ್ದೆಲ್ಲವೂ ನಿಮ್ಮ ಹಸ್ತದಿಂದ ಬಂದಂಥ ಗುರುಪ್ರಸಾದ ಅಂತ ಹೇಳಿದ.
ಆ ಬಳಿಕ ದಾಸೋಹ ಮನೆಗೆ ಕರ್ಕೊಂಡು ಬಂದು 100 ಚೀಲ ರಾಶಿಯನ್ನು ತೋರಿಸಿದ. ಅಲ್ಲಿ ಸಾವಿರಾರು ಜನ ಏನು ಪ್ರಸಾದ ಮಾಡ್ತಿದ್ರಲ್ಲ, ಈ ಪ್ರಸಾದ ಎಲ್ಲ ನೀವು ಕೊಟ್ಟಂಥ ಒಂದು ಮುಷ್ಟಿಯಷ್ಟು ಜ್ವಾಳದ ಶಕ್ತಿ ಇದು ಅಂತ ಹೇಳಿದ. ಅವಾಗ ಗುರುಗಳಿಗೆ ಬಹಳ ಆನಂದ ಆತು. ಅವರಂದ್ರು, ನೋಡಪ್ಪ, ಗುರುವಿನ ಅನುಗ್ರಹ, ಗುರು ಪ್ರಸಾದ ಅಂದ್ರ ಅದನ್ನು ಇಟ್ಟು ಕೊಳಸುವುದಕ್ಕಾಗಿ ಅಲ್ಲ, ಬೆಳೆಸುವುದಕ್ಕಾಗಿ, ಬಳಸುವುದಕ್ಕಾಗಿ ಅಂತ ಗುರುಗಳು ಹೇಳಿದ್ರು. ಮೊದಲಿನ ಶಿಷ್ಯಾಗ ಪಶ್ಚಾತ್ತಾಪ ಆಯಿತು. ನಾವು ಇಂಥವರು ಕೆಲವೊಬ್ರು ಇರ್ತೀವಿ. 2 ಪ್ರಕಾರ ಶಿಷ್ಯರು. ಒಬ್ಬರು ಸರಿಯಾಗಿ ಅರ್ಥ ಮಾಡಿಕೊಂಡು ಉಪದೇಶ ಪಾಲಿಸುವವರು. ಇನ್ನು ಕೆಲವೊಂದಿಷ್ಟು ಜನ ಮನ್ಯಾಗ ಏನು ಅವ್ರು ತೆಂಗಿನಕಾಯಿ ಎಷ್ಟು ಅದು ಕಟ್ಟಿರ್ತೀರಿ ನೋಡ್ರಿ, ಹೋಗಿ ಸ್ವಲ್ಪ ಲಿಂಬಿಕಾಯಿ ಕಟ್ಟಿರ್ತೀರಿ. ದೇವ್ರ ಲಿಂಬಿಕಾಯಿ ಊಟದಾಗ ಹಿಂಡ್ಕೊಂಡು ತಿನ್ರಿಪ್ಪ, ಅನ್ನ ರುಚಿ ಆಕತ್ತೆ ಅಂತ ದೇವ್ರು ಕೊಟ್ಟ. ನೀವು ಅದನ್ನು ಮ್ಯಾಲ ಕಟ್ರಿ. ಕಟ್ಟಿದ ಬಳಿಕ ಅದು ಲಿಂಬಿಕಾಯಿ ಎತ್ತು ಏನು ಪಾಪ ಮಾಡಿದ್ನೋ ಏನೋ ಇವನು ಮನ್ಯಾಗ ಬಂದ ಮ್ಯಾಲ ನಮ್ಮನ್ನು ಉರ್ಲ್ ಹಾಕಿದಂಗೆ ಜೋತ್ ಬಿಟ್ಟಾನಪ್ಪ ಇವ ಅಂತ. ಲಿಂಬಿಕಾಯಿ, ತೆಂಗಿನಕಾಯಿ ಇವು ಎಡ್ಡ ಹೆಚ್ಚಿಗೆ ಪಾಪ ಮಾಡು. ಎಲ್ಲರ ಮನ್ಯಾಗ ಹೋಗ್ರಿ ಒಂದೊಂದು ಜೋತ್ ಬಿಟ್ಟೇ ಇರ್ತಾರತ್ತು. ಇನ್ನವು ಮಾಡಿಸ್ತಾರ ಅಂತ ತಿಳ್ಕೊಂಡು ಲವಳಸರ ಓದ್ ಉಲ್ಟಾ ಕಟ್ಟಿ ಬಿಡ್ತಾರ. ಏನಾದರೂ ಆ ಲವಳಸರನ ಹಾಳಾಗಿ ಹೋಗ್ಬೇಕು, ನಮಗೇನಾಗಬಾರ್ದು ಅಂತ ಹೇಳಿ ಮಾಡಿಸುವುದು ನಮ್ಮ ಮನಸ್ಸೇ ಹೊರತು ಜಗತ್ನಾಗ ಯಾರೂ ನಮ್ಮನ್ನು ಏನು ಮಾಡ್ಲಕ್ಕೆ ಸಾಧ್ಯ ಇಲ್ಲ. ಅದು ಗೊತ್ತಿರಬೇಕು ನಮಗೆ. ಇದೊಂದು ಮನಃಶಾಸ್ತ್ರ ಅದ. ಲಿಂಬಿಕಾಯಿಗೆ ಒಂದು 4 ಸೂಜಿ ಚುಚ್ಚಿ 3 ಹಾದಿ ಬರೋ ಜಾಗದಾಗ ಅಮಾವಾಸ್ಯೆ ದಿವಸ ಇಟ್ಟು ಬಿಡ್ತಾರ ಅವ್ರು. ಭಾಳ ಶಾಣ್ಯ. ಅಂದ್ರ ನಿಮ್ಮನ್ನ ಹೆಂಗ ದುರ್ಬಲ ಮಾಡುವುದು ಅಂತ ಅವ್ರಿಗೆ ಪಕ್ಕಾ ಗೊತ್ತಿರ್ತೈತಿ. ನಿಮ್ಮ ಎದುರಿಗಿದ್ದವ್ರಿಗೆ ಇವ ಏನಂತಾನ, ಅಷ್ಟು ಲಿಂಬಿಕಾಯಿ ಬಂದು ಇವನು ಹೊಲದ ಕತ್ತರಿಗೆ ಬಿತ್ತು ಅಂದ್ರೆ ಇವ ಏನು ತಿಳ್ಕೊತಾನ, ಏನೋ ಅಮಾವಾಸ್ಯೆ ದಿವಸ ಲಿಂಬಿಕಾಯಿ ಬಿದ್ದತ್ತೆ ಅಂದ್ರೆ ಬಹುತೇಕ ಬಹಳ ದೊಡ್ಡ ಹಾನಿ ಆಗಂಗೆ ಕಾಣತೈತಿ. ಮನುಕಿನ ರೇಟ್ ಬೀಳಂಗೆ ಕಾಣ್ತೈತಿ. ದ್ರಾಕ್ಷಿಗೇನೋ ರೋಗ ಬರಂಗೆ ಕಾಣ್ತೈತಿ. ಅದ ಬರ್ಲಿಪ್ಪ, ಆ ಲಿಂಬಿಕಾಯಿಗೆ ಚುಚ್ಚಾರ ಅವರು, ನಿನಗೇನ ಬಂದ ಚುಚ್ಚಿಲ್ಲ, ನಿನ್ನ ಮನಸ್ಸಿಗೆ ಚುಚ್ಚಿ ಬಿಡ್ತಾರ ಒಂದು ಲಿಂಬಿಕಾಯಿಗೆ ಚುಚ್ಚಿ. ನಿಜವಾಗಿಯೂ ಈ ಜಗತ್ತಿನಲ್ಲಿ ನಾವೆಲ್ಲ ಎದಕ್ಕೆ ಹಿಂಗಾಗಿದ್ದೀವಿ ಅಂತ ಕೇಳಿದ್ರ, ಯಾರೋ ಮಾಡಿಸ್ತಾರ, ಏನೋ ಮಾಡ್ತಾರ ಅಂತ ತಿಳ್ಕೊಂಡದೇವಿ. ನಿಜವಾಗಿಯೂ ಹೊರಗಿನವರಿಂದ ಏನೂ ಮಾಡ್ಲಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸೊಂದು ಗಟ್ಟಿಯಾಗಿತ್ತು ಅಂದ್ರ ಸಮುದ್ರದೊಳಗೆ ಬಿದ್ದರೂ ಎದ್ದು ಬರಬಹುದು, ಅಷ್ಟು ಸಾಮರ್ಥ್ಯ. ಆದ್ರೆ ನಮಗ ಒಂದು ಮೆಣಸಿನಕಾಯಿ, ಒಂದು ಕರಿ ದಾರ, ಒಂದೆರಡು ಕರಿ ಗೊಂಬೆ ಅವು ಸಂತ್ಯಾಗ ಸಿಗ್ತಾವ. ಕರಿ ಗೊಂಬೆಗಳು ಅಮಾವಾಸ್ಯೆ ಸುತ್ತನ ಮಾರ್ತಾರತ್ತು ಒಂದು ಸಂತ್ಯಾಗ. ಗಿರೇಕೆದಾವತ್ತು ಮಾರ್ತಾರ. ಪಾಪ ಅವ್ರ ಏನು ಮಾಡಬೇಕು? ಕರಿ ಗೊಂಬೆ, ಲಿಂಬಿಕಾಯಿ, ಒಂದು ಮೆಣಸಿನಕಾಯಿ. ನಮ್ಮ ಬುದ್ಧಿ ಇಷ್ಟು ಏನಾಗ್ಯದ, ಕೆಳಮಟ್ಟಕ್ಕೆ ಹೋಗ್ಯದ. ಬಸವಣ್ಣ ಅವ್ರು ಏನು ಕಲಿಸಿದ್ರು, ಇದನ್ನ ನಂಬಲಾಕ್ ಹೋಗಬೇಡ್ರಿಪ್ಪ, ನಿಮ್ಮ ಒಳಗಿರುವಂತಹ ಜ್ಯೋತಿರ್ಲಿಂಗ ಸ್ವರೂಪಿಯಾದ ದೇವರನ್ನು ನಂಬರಿ, ನಿಮ್ಮ ಭುಜಗಳಲ್ಲಿರುವಂತಹ ಶಕ್ತಿಯನ್ನು ನಂಬರಿ, ನಿಮ್ಮ ಮನಸ್ಸಿನಲ್ಲಿರುವಂತಹ ಆತ್ಮವಿಶ್ವಾಸವನ್ನು ನಂಬರಿ. ಅವಾಗ ನೀವು ಜಗತ್ತಿನಲ್ಲಿ ಯಾರ ವಿರುದ್ಧವೂ ಸೋಲುವುದಿಲ್ಲ, ಸದಾಕಾಲ ಗೆಲುವು ನಿಮ್ಮದೇ ಆಗಿರ್ತದ ಅಂತ ಬಸವಣ್ಣನವರು ಶರಣರು ಹೇಳಿದರು. ಹಾಗ ಸಿದ್ಧರಾಮೇಶ್ವರರು ಜಗತ್ತಿಗೆ ಉಪಕಾರಿಯಾದರು. ಕೆರೆ ಕಟ್ಟಿಸಿದರು, ಗುಡಿ ಕಟ್ಟಿಸಿದರು, ಬಡವರ ಮದುವೆಗಳನ್ನು ಮಾಡಿಸಿದರು. ಇದು ಬಹಳ ದೊಡ್ಡ ಪುಣ್ಯದ ಕೆಲಸ. ಒಬ್ಬ ಬಡವರ ಮದುವೆ ಮಾಡಿಸಿದ್ರಿ ಅಂದ್ರ ಶ್ರೀಮಂತರು. ಪಾಪ ಬಡವ ಇಡೀ ಆಯುಷ್ಯ ತುಂಬ ದುಡದ ಒಂದು ಮದುವೆ ಮಾಡೋದಾಗ್ತಿರುವುದಿಲ್ಲ. ನೀವೇನಾದರೂ ಶ್ರೀಮಂತರು ನಮ್ಮ ಮಗನ ಮದುವೆ ಜೊತೆಗೆ ಒಂದು 11 ಮಂದಿ ಬಡವ ಮದುಮಕ್ಕಳ ಲಗ್ನ ಮಾಡ್ತೀರಿ ಅಂತ ನೀವು ಮುಂದೆ ಬಂದ್ರಿ ಅಂದ್ರ
ನಿಜಕ್ಕೂ ಅದರಷ್ಟು ದೊಡ್ಡ ಪುಣ್ಯದ ಕೆಲಸ ಯಾವುದೂ ಇಲ್ಲ. ಮಾಡಬೇಕು. ನಿಮ್ಮ ಮಗನ ತಲೆ ಮೇಲೆ ನೀವು ಅಕ್ಕಿ ಕಾಳು ಒಗಿದೆ, ನಿಮ್ಮ ಕರ್ತವ್ಯದು, ಅದೇನು ಬಹಳ ದೊಡ್ಡದಲ್ಲ. ಆದ್ರೆ ನಿಮ್ಮ ಮಗನ ತಲೆ ಮೇಲೆ ಅಕ್ಕಿ ಕಾಳು ಒಗೆಯೋ ಕಾಲಕ್ಕನ 10 ಜನ ಬಡ ಮಕ್ಕಳ ತಲೆ ಮ್ಯಾಲ, ಅನಾಥ ಮಕ್ಕಳ ತಲೆ ಮ್ಯಾಲ ನೀವು ಅಕ್ಕಿ ಕಾಳು ಹಾಕಿ ಅವರಿಬ್ಬರಿಗೆ ಕಂಕಣ ಬಲವನ್ನು ಕೂಡಿಸಿಕೊಟ್ರಿ ಅಂದ್ರೆ ಅದಕ್ಕೆ ಪರೋಪಕಾರ, ಅದಕ್ಕೆ ಧರ್ಮ ಅಂಥೇಳಿ ಕರೀತಾರೆ. ಮಾಡಬೇಕಿವೆಲ್ಲ ಕೆಲಸ. ದೇವರ ಶ್ರೀಮಂತಿಕೆಯನ್ನು ಯಾಕೆ ಕೊಡ್ತಾನ? ಬರೇ ಓದ ರೊಕ್ಕ ಎಲ್ಲ ಬ್ಯಾಂಕ್ನಾಗ ಜಮಾ ಮಾಡೋದಕ್ಕೆ ಕೊಡೋದಿಲ್ಲ ಶ್ರೀಮಂತಿಕೆಯನ್ನು, ಬಡ್ಡಿ ಆಡ್ಲಕ್ಕೆ ಕೊಡೋದಿಲ್ಲ ಶ್ರೀಮಂತಿಕೆಯನ್ನ. ಆ ಶ್ರೀಮಂತಿಕೆಯಿಂದ ನೀವು ಎಷ್ಟು ಚಲೋ ಕೆಲಸ ಮಾಡ್ತೀರಿ ಅದನ್ನು ನೋಡುವುದಕ್ಕಾಗಿ ದೇವರು ಶ್ರೀಮಂತಿಕೆ ಕೊಡ್ತಾನೆ. ಬಹಳ ಜನ ಏನು ಮಾಡ್ತಾರ, ಶ್ರೀಮಂತಿಕೆ ಬತ್ತು ಅಂದ್ರೆ ಬಳಸುವುದೇ ಇಲ್ಲ. ಹಂಗ ತಿಜೋರಿ ಒಳಗೆ ತುಂಬಿಡ್ತಾರ. ಇವನು ತಿನ್ನಂಗಿಲ್ಲ, ಮುಂದಿನವರಿಗೆ ತಿನ್ಕೊಡಂಗಿಲ್ಲ, ಬಡವರಿಗೂ ದಾನ ಮಾಡಂಗಿಲ್ಲ. ಇಂಥ ಸಂಪತ್ತು ತಗೊಂಡು ಏನು ಮಾಡುವುದದ? ಆದರೆ ಸಿದ್ದರಾಮೇಶ್ವರರು ಲೋಕ ಕಲ್ಯಾಣಕ್ಕಾಗಿ ಸಾವಿರಾರು ವಿವಾಹಗಳನ್ನು ಮಾಡಿಸಿದರು. ಅಷ್ಟೇ ಅಲ್ಲದೆ ಬಡವರಿಗೆ ಪ್ರತಿನಿತ್ಯ ದಾಸೋಹವನ್ನು ಮಾಡ್ತಾ ಇದ್ದು. ಇದು ಬಹಳ ದೊಡ್ಡ ಕೆಲಸ. ದಾಸೋಹ ಮಾಡಿಸ್ಬೇಕು ಮನುಷ್ಯ. ಅನ್ನದಾನಕ್ಕಿಂತ ಇನ್ನು ದಾನವೇ ಇಲ್ಲ, ಅನ್ನಕ್ಕೆ ಮೇಲೂ ಇನ್ನಿಲ್ಲ, ಲೋಕಕ್ಕೆ ಅನ್ನವೇ ದೈವ ಸರ್ವಜ್ಞ. ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ದಾನ ಅಂದ್ರೆ ಅನ್ನದಾನ. ಅನ್ನಕ್ಕೆ ಮೇಲೂ ಇನ್ನಿಲ್ಲ. ಲೋಕಕ್ಕೆ ದೇವರಂತ ಯಾವುದಾದ್ರೂ ಒಂದು ಇತ್ತು ಅಂದ್ರೆ ಅದು ಅನ್ನವೇ ದೇವರ. ಹಸದಂತ ಮನುಷ್ಯಾಗ ಓದ ದೇವರ ದರ್ಶನ ಮಾಡಪ್ಪ ಅಂದ್ರೆ ಅವನು ದೇವರ ದರ್ಶನ ಮಾಡ್ತಾನೇನು? ಹಸದ ಮನುಷ್ಯನಿಗೆ ಈ ಜಗತ್ತಿನಲ್ಲಿ ಒಂದೇ ಒಂದು ಕಾಣ್ತದ, ಅದು ಅನ್ನ ಮಾತ್ರ ಅವನಿಗೆ ಕಾಣ್ತದ, ಉಳುಕಿದ್ದು ಕಾಣಿಸುವುದಿಲ್ಲ. ಅದಕ್ಕೆ ನಾವು ಅನ್ನದಾನವನ್ನು ಮಾಡಬೇಕು. ಅಂತಹ ದಾಸೋಹವನ್ನ ಸಿದ್ದರಾಮೇಶ್ವರರು ಮಾಡ್ತಾ ಇದ್ರು. ಹೀಗೆ ಇದು ನಿರಂತರವಾಗಿ ನಡೀತಾ ಇತ್ತು ಲೋಕ ಕಲ್ಯಾಣ ಕಾರ್ಯ ಕೆಲಸ. ಆ ಬಳಿಕ ಸಿದ್ದರಾಮೇಶ್ವರರು ಸ್ವತಃ ದುಡಿತಾ ಇದ್ರು, ಸ್ವತಃ ಕರ್ಮಯೋಗಿಗಳಾಗಿದ್ರು. ನಾವು ಹೆಂಗದೀವಿ? ಶ್ರೀಮಂತಿಕೆ ಇರ್ತದ, ಅಜ್ಜ ಗಳಿಸಿದ್ದು ಅಪ್ಪ ಗಳಿಸಿದ್ದು ದಾನ ಮಾಡ್ತಿರ್ತೀವಿ, ನಾವು ಗಳಿಸಿದ್ದೇನೂ ಇರಂಗಿಲ್ಲ. ಹೀಗೆ ಒಂದು ದೊಡ್ಡ ರಾಜ್ಯ ಇತ್ತು. ಆ ರಾಜ್ಯದಲ್ಲಿ ಒಬ್ಬ ಮಹಾರಾಜ ಇದ್ದ. ಮಹಾರಾಜ, ಅವನಿಗೆ ಒಬ್ಬ ಮಗ ರಾಜಕುಮಾರ. ರಾಜಕುಮಾರ ಬೆಳೀತಾ ಇದ್ದ, ಬೆಳೆದ ದೊಡ್ಡವನಾದ, ಲಗ್ನದ ವಯಸ್ಸಾಯಿತು. ಸಹಜವಾಗಿ ಊರಾಗ ತಿರುಗಾಡ್ಕೋತ ಹೋದಾಗ ಅವನಿಗೆ ಬಡವರ ಮನೆಯ ಮುಂದೆ ನಿಂತಹ ಒಬ್ಬ ಯುವತಿಯ ಭೇಟಿಯಾಯಿತು. ನೋಡಿದ, ಆ ರೂಪಕ್ಕ ಮರುಳಾಗಿ ಆಕೆಯನ್ನೇ ಲಗ್ನ ಆಗುವುದು ಅಂತ ಮನ್ಯಾಗ ಬಂದು ಹೇಳಿದ. ಅವಾಗ ಮಹಾರಾಜ ಅಂದ, ನಮ್ಮ ಯೋಗ್ಯತಾ ಏನದ, ಆ ಬಡವರ ಯೋಗ್ಯತಾ ಏನದ? ಹೋಗಿ ಹೋಗಿ ಮಹಾರಾಜನ ಮಗನಿಗೆ ಮಹಾರಾಜ್ಯ, ಇನ್ನೊಂದು ರಾಜ್ಯದ ರಾಜಕುಮಾರಿಯೇ ಇಲ್ಲಿ ರಾಣಿಯಾಗಲಾಕಿ ಯೋಗ್ಯ. ಅದನ್ನು ಬಿಟ್ಟು ಬಡವರ ಮಗಳು ನಮ್ಮ ಮನೆಯಲ್ಲಿ ಬಂದ ಮಹಾರಾಣಿ ಆಗುತ್ತಾಳಂದ್ರೆ ಹೆಂಗೆ ನಾವು ಸ್ವೀಕಾರ ಮಾಡೋದು ಅಂತ ರಾಜ ಅಂದ. ಆ ಬಳಿಕ ಆ ಮನೆಗೆ ಹೋಗಿ, ಬಡವರ ಮನೆಗೆ ಸ್ವತಃ ರಾಜಕುಮಾರನೇ ಹೋಗಿ ಕೇಳಿದಾಗ ಅವರ ಅಪ್ಪ, ಆ ಹುಡುಗಿ ಅಪ್ಪ ಹೇಳಿದ, ನೋಡ್ರಿ ರಾಜಕುಮಾರರೇ, ತಪ್ಪು ತಿಳ್ಕೋಬೇಡ್ರಿ, ನಿಮ್ಮ ಯೋಗ್ಯತಾ ಎಲ್ಲಿ, ನಮ್ಮ ಯೋಗ್ಯತಾ ಎಲ್ಲಿ? ನಾವು ಬಡವರು, ದುಡ್ಕೊಂಡು ತಿನ್ನುವಂಥವ್ರು, ನೀವಾದರೂ ರಾಜ ಮಹಾರಾಜರು, ಅದಕ್ಕೆ ನಿಮಗ ಬೀಗತಾನ ಆಗುವುದಿಲ್ಲ ಅಂತ ಹೇಳಿದ ಅವರಪ್ಪ.
ಆ ಬಳಿಕ ರಾಜಕುಮಾರನ ನಿಶ್ಚಯ ಗಟ್ಟಿತ್ತು. ಅಪ್ಪಗೆ ಹೇಳಿದವ, ನೀ ಅದ ಹುಡುಗಿ ಜೊತೆ ಲಗ್ನ ಮಾಡಿ ಕೊಟ್ಟಿ ಅಂದ್ರೆ ಈ ರಾಜ್ಯದಾಗ ಇರ್ತೀನಿ, ಲಗ್ನ ಮಾಡಿ ಕೊಡ್ಲಿಲ್ಲ ಅಂದ್ರೆ ನಾನು ನಿನ್ನ ರಾಜ್ಯನ ಬಿಟ್ಟು ಹೋಗ್ತೀನಿ ಅಂತ ಹೇಳಿದವ. ನಿಮ್ಮ ಮನ್ಯಾಗೂ ಹಿಂಗೆ ನಡೀತಿರ್ತಾವ ಲಗ್ನದ ವಯಸ್ಸಿನಾಗ. ಆ ಹುಡುಗರು ಹೆಣ್ಮಕ್ಳು ಅವ್ರು ಹೇಳಿದವ್ರಿಗೆ ನೀವು ಲಗ್ನ ಮಾಡಿ ಕೊಡ್ಲಿಲ್ಲ ಅಂದ್ರೆ ಶಿವ ಎನ್ಮ ಹೋಗಿಬಿಡ್ತಾರ ಅವ್ರು, ನಿಮ್ಮ ಕೈಗೆ ಸಿಗಂಗಿಲ್ಲ. ಅವಾಗ ಹೋದ್ರೆ ಹೋಗ್ಲಿಪ್ಪ, ನಿನ್ನ ಜೀವನ ನಾಯನ ಮಾಡಬೇಕು ಅಂತ ಮಹಾರಾಜ ಅದೇ ಕನ್ಯೆ ಜೊತೆಗೆ ಲಗ್ನ ಮಾಡಿದ. ಸಾಮಾನ್ಯವಾಗಿ ಬಡವರ ಮನೆಯಲ್ಲಿ ಬೆಳೆದಂಥ ಮಕ್ಕಳು ಸಂಸ್ಕಾರವಂತರಿರ್ತಾರೆ. ಶ್ರೀಮಂತರ ಮನೆಯವ್ರು ಇರಂಗಿಲ್ಲತ್ತಲ್ಲ, ಇರ್ತಾರ ಸ್ವಲ್ಪ ಕಡಿಮೆ. ಆ ಬಳಿಕ ಹೀಗೇ ದಿವಸ ಹೋಗ್ತಾ ಇದ್ದು ಬಹಳ ಬೇಗನೆ ಈ ಮನೆಗೆ ಹೊಂದ್ಕೊಂಡು ಬಿಟ್ಲ ಆ ಹೆಣ್ಮಗಳು. ರಾಜನ ಮನೆಗೆ ಹೊಂದ್ಕೊಂಡು ಬಿಟ್ಲು. ಎಲ್ಲ ರೀತಿಯ ಆಗು ಹೋಗುಗಳನ್ನು ನೋಡ್ತಾ ಇದ್ಲು. ಹಿಂಗಿರ್ಲಿಕ್ಕಾಗಿ ಒಂದು ದಿನ ಮಧ್ಯಾಹ್ನದ ಸಮಯ, ಬೇಸಿಗೆ. ಆ ಕಾಲಕ್ಕೆ ಮಹಾರಾಜರು ಪ್ರಸಾದ ಊಟಕ್ಕೆ ಕುಂತಿದ್ರು. ಮಹಾರಾಜರ ಊಟ ಅಂದ್ರೆ ಸಾಮಾನ್ಯವಾದದ್ದಲ್ಲ. 56 ಪ್ರಕಾರದ ಅಡಿಗೆ ಮಾಡಿ ಊಟ ಮಾಡ್ತಿರ್ತಾರ ಅವರು ದಿನ. ನಿಮಗೆ 2 ಮಾಡೋದ್ರೊಳಗಾಗಿ ಹೊತ್ತು ಮುಳುಗಿ ಬಿಡ್ತದೆ. ಛಪ್ಪನ್ನ ಭೋಗ ಅಂತ ಕರೀತಾರ. 56 ಪ್ರಕಾರದ ಅಡಿಗೆ ಇದ್ರನ ಮಹಾರಾಜರ ಊಟ. ಅಡಿಗೆ ಮಾಡ್ಲಕ್ಕ 10-20 ಆಳಿರ್ತಾವ ಅವ್ರ ಅರಮನೆಯಲ್ಲಿ. ಆ ಬಳಿಕ ಮಹಾರಾಜ ಎಲ್ಲ ಮುಂದ ಬಂಗಾರದ ತಾಟಿನಲ್ಲಿ ಎಲ್ಲ ಇಟ್ಟುಕೊಂಡು ಸೊಸೆ ಆಕೆ ನೀಡ್ತಾ ಇದ್ಲು. ಇವ ಮಹಾರಾಜ ಮಾವ ಊಟ ಮಾಡ್ತಾ ಇದ್ದ. ಹಿಂಗೆ ನಡೆಯುವಾಗ ದ್ವಾರ ಬಾಗಲದಲ್ಲಿ ಇವನ ಊಟದ ಸಮಯಕ್ಕನ ಒಬ್ಬ ಭಿಕ್ಷುಕ ಬಂದ ಓಂ ಭವತಿ ಭಿಕ್ಷಾಂ ದೇಹಿ ಅಂತ ಕೇಳಿದ. ಭಿಕ್ಷಾ ನೀಡ್ರಿಪ್ಪ, ಭಿಕ್ಷಾ ನೀಡ್ರಿ ಅಂತ ಕೇಳಿದವ. ಒಂದು ತುತ್ತ ಅನ್ನ ನೀಡ್ರಿ, ಹಸದದ ಹೊಟ್ಟೆ ಹಸದದ. ಅಷ್ಟೇ ಅಲ್ಲದೆ ನೀವು ಒಂದು ತುತ್ತ ಅನ್ನ ನೀಡಿದ್ರಿ ಅಂದ್ರ ನನ್ನ ಹೊಟ್ಟೆ ತುಂಬುತ್ತದ, ನನ್ನ ಪ್ರಾಣ ಉಳಿತದ ಅಂತ ಬೇಡ್ಕೊಂಡ ಭಿಕ್ಷುಕ. ಯಾವಾಗಲೂ ಹಸಿದಂತಹ ಮನುಷ್ಯ ಎಂದಿಗೂ ನಾಟಕ ಮಾಡುವುದಿಲ್ಲ, ಇದು ಗೊತ್ತಿರ್ಬೇಕು ನಮಗೆ. ಹೊಟ್ಟೆ ತುಂಬಿದವ್ರು ನಾಟಕ ಮಾಡ್ತಾರ, ಹಸದವ್ರು ನಾಟಕ ಮಾಡೋದಿಲ್ಲ. ಹೊಟ್ಟೆ ಹಸದಂತ ನಾಟಕ ಹೆಂಗೆ ಮಾಡ್ಲಕ್ಕೆ ಬರ್ತದೆ? ಅವಾಗ ಅದು ಮೂಲತಃ ಧ್ವನಿ ಬರ್ತಾ ಇತ್ತು, ಹೊಟ್ಟೆ ಹಸಿವಿನಿಂದಲೇ ಆ ಧ್ವನಿ ಬರ್ತಾ ಇತ್ತು. ನೀಡ್ರಿ, ಸ್ವಲ್ಪ ನೀಡ್ರಿ, ಒಂದು ತುತ್ತು ನೀಡಿದ್ರು ಕೂಡ ನಾ ಬದುಕ್ತೀನಿ, ಈಗ ಒಂದು ತುತ್ತು ಅನ್ನ ನೀಡ್ರಿ ಅಂತ ಅವ ಭಿಕ್ಷುಕ ಕೇಳ್ತಾ ಇದ್ದ. ಅತ್ಯಂತ ದಯಾರ್ದ್ರವಾದಂತಹ ಕರುಣಾರ್ದ್ರವಾದಂತಹ ಧ್ವನಿ ಇತ್ತದು. ಅವಾಗ ರಾಜ ಊಟ ಮಾಡ್ತಿದ್ದೆವ. ಇನ್ನೊಂದು ಸಾರಿ ಭಿಕ್ಷುಕ ಬೇಡಿದ, ಇಷ್ಟು ದೊಡ್ಡ ಅರಮನೆ ಅದ, ಈ ಅರಮನೆ ಅದ ಅಂದ ಬಳಿಕ ಇಲ್ಲಿ ಸಾಕಷ್ಟು ಸಂಪತ್ತದ, ಅನ್ನದ, ಎಲ್ಲವೂ ಅದ. ಇದೆಲ್ಲವೂ ಇದ್ದರೂ ಕೂಡ ನನ್ನಂತ ಒಬ್ಬ ಭಿಕ್ಷುಕಗ ಒಂದು ರೊಟ್ಟಿ ನೀಡಟ್ಟು ಈ ಒಂದು ಅರಮನೆಯಲ್ಲಿ ಅನ್ನ ಇಲ್ಲೇನು ಅಂತ ಕೇಳಿದವ. ಅವಾಗ ಪಾಪ ಬಡವರ ಮನೆಯಲ್ಲಿ ಬೆಳೆದಂಥ ಈ ಹೆಣ್ಮಗಳಿಗೆ ಮನಸ್ಸ ಕರಗಿತು. ಕರುಳ ಚುರುಕಂತ ಅಂದ ತಕ್ಷಣ ಹೆಣ್ಮಗಳು ಎದ್ದು ಹೋಗಿ ನೀಡಬೇಕಂತಾಳ. ರಾಜ ದೇವ್ ಕೂತಂಗ ಮುಂದೆ ಊಟಕ್ಕೆ ಕೂತಾನ. ಎದ್ದು ಹೋಗೋದು ಹೆಂಗ? ಅವಾಗ ಇನ್ನೊಂದು ತುಸು ಹಾಗ ಕೂತ್ಲು. ಅವ ಅರೆ ಬೇಡುದು ಬಿಡುವಲ್ಲ, ಈಕಿ ಮನಸ್ಸರೆ ತಳಮಳ ಆಗ್ತಾ ಅದ. ಅವಾಗ ಆ ಹೆಣ್ಮಗಳು ಗಟ್ಟಿ ಮನಸ್ಸು ಮಾಡಿ ಒಂದು ಮಾತು ಹೇಳಿದ್ಲು. ನೋಡಪ್ಪ ಭಿಕ್ಷುಕನೇ, ನೀ ಏನಿಲ್ಲಿ ಬಂದು ಭಿಕ್ಷಾ ಬೇಡ್ಲಾತ್ತಿದೆಯಲ್ಲ, ಈ ಮನೆಯಲ್ಲಿ ಇರುವಂಥವ್ರೆಲ್ಲರೂ ಕುರುಡ್ರದಾರ, ಕಿವುಡ್ರದಾರ ಅಂತ ಹೇಳಿದ್ಲಾಕಿ. ಹಸದಂಥವರ ಧ್ವನಿನ ಯಾರಿಗೆ ಕೇಳಿಸುವುದಿಲ್ಲ ಅಂದ ಬಳಿಕ ಆ ಮನೆ ಕಿವುಡರ ಮನೆ, ಅದು ಕಿವಿ ಇರ್ಲಾರ್ದಂಥವ್ರ ಮನೆ.
ಅಷ್ಟೇ ಅಲ್ಲದೆ ಇನ್ನೊಂದು ಮಾತು ಹೇಳಿದ್ಲು, ನಮ್ಮ ಮಹಾರಾಜ ಮಾವ ಏನು ಊಟ ಮಾಡ್ಲಾತ್ಯಾನಲ್ಲ, ಅವನ ತಂಗಳು ಊಟ ಉಣ್ಲಾತ್ಯಾನ, ನಿನಗೆಲ್ಲದು ಬಿಸಿದ್ ನೀಡೋನು ಅಂತ ಹೇಳಿದ್ಲು. ಆ ಬಳಿಕ ಇನ್ನೊಂದು ಮಾತು ಹೇಳಿದ್ಲು, ತಂಗಳ ಹಳಸಿದ್ದು ಯಾವಾಗಲೂ ಮಹಾತ್ಮರಿಗೆ ಭಿಕ್ಷುಕರಿಗೆ ನೀಡ್ಲಾಕ ಯೋಗ್ಯ ಅಲ್ಲ. ತಂಗಳ ಯಾವಾಗಲೂ ಚೆಲ್ಲಾಕ ಯೋಗ್ಯ ಇರ್ತದ. ಹಳಸಿದ್ದನ್ನ ಚೆಲ್ಲುತ್ತಾರೆ ಹೊರತು ಮನ್ಯಾಗ ತಂದು ಯಾರೂ ಇಡಂಗಿಲ್ಲ, ಯಾವ ಭಿಕ್ಷುಕರಿಗೂ ನೀಡಂಗಿಲ್ಲ. ಆದ್ದರಿಂದ ನಮ್ಮ ಮನ್ಯಾಗ ಬಿಸಿ ಬಿಸಿ ಅಡಿಗೆನೂ ಇಲ್ಲ, ಈ ಮನ್ಯಾಗ ಯಾರಿಗೂ ಕಿವಿನೂ ಕೇಳಿಸಂಗಿಲ್ಲ. ಅದಕ್ಕೆ ನೀನು ಮುಂದಿನ ಮನೆಗೆ ಹೋಗಪ್ಪ ಅಂತ ಹೇಳಿದ್ಲಾಕೆ ಸೊಸಿ. ರಾಜಾಗ ಸಿಟ್ಟ ಬತ್ತ ಮಹಾರಾಜಗ ಮಾವನಿಗೆ. ಅವ ಅಂದ, ಯಾರಿಗೆ ಕಿವುಡಂದಿನಿ ಅಂತ ಕೇಳಿದವ. ಅಷ್ಟೇ ಅಲ್ಲದೆ ತಂಗಳು ಊಟ ಅಂತ ಎದಕ್ಕಂದಿನೇನು, 56 ಪ್ರಕಾರದ ಭಕ್ಷ್ಯ ಭೋಜನ ಸುಡ್ತಾ ಅದ. ಬಂಗಾರದ ತಾಟ ಬೆಳ್ಳಿಯ ತಾಟಿನಲ್ಲಿ ಎಲ್ಲ ಭೋಜನ ತಯಾರಾಗ್ಯದ, ಇಂಥದ್ರೊಳಗೆ ನೀನು ತಂಗಳಂತ ಹೆಂಗಂದಿ ಅಂತ ಕೇಳಿದ. ಅವಾಗ ಸೊಸಿ ಹೇಳಿದ್ಲು, ಯಾರಿಗೆ ಹಸದವರ ಧ್ವನಿನ ಕೇಳಿಸುವುದಿಲ್ಲ ಅಂದ ಬಳಿಕ ಅವ ನಿಜವಾದ ಕಿವುಡ ಈ ಜಗತ್ತಿನಲ್ಲಿ ಅಂತ ಹೇಳಿದ್ದು. ಹಸದವರ ಧ್ವನಿ ನಮಗೆ ಕೇಳಿಸ್ಲಿಲ್ಲ ಅಂದ್ರೆ ಕಿವಿ ಇದ್ದು ಕಿವುಡರು. ಆ ಬಳಿಕ ಇನ್ನೊಂದು ಮಾತು ಹೇಳಿದ್ಲು, ಇದು ನಿಜವಾಗಿಯೂ ನೀವೇನು ಊಟ ಮಾಡ್ಲಾಗ್ತೀರಲ್ಲ, ಇದು ನೀವು ದುಡಿದಂತಹ ಬೆವರ ಹನಿಯಿಂದ ಬಂದಂತಹ ಊಟ ಅಲ್ಲಿದು. ನಿಮ್ಮ ಅಜ್ಜ ಮುತ್ತಜ್ಜ ಏನು ಗಳಿಸಿಟ್ಟಾರಲ್ಲ, ಅದನ್ನು ನೀ ಇವತ್ತು ತಿನ್ಲಾತ್ತಿದೆ ಹೊರತು ನೀ ದುಡಿದ ಉಣ್ಣುವಂಥ ಊಟ ಇದಲ್ಲ. ಅದಕ್ಕಾಗಿ ಇದಕ್ಕೆ ತಂಗಳು ಊಟ ಅಂತ ಕರದ್ನಿ ಅಂತ ಹೇಳಿದ್ಲು. ರಾಜಾಗ ಸಿಟ್ಟು ಬಂತು. ಒಂದು ಕ್ಷಣ ವಿಚಾರ ಮಾಡಿದ, ಹೌದನಿಸ್ತವನಿ, ನಾನು ನಿಜವಾಗಿಯೂ ನಮ್ಮ ಅಜ್ಜ ಮುತ್ತಜ್ಜ ಅಪ್ಪ ಗಳಿಸಿದ್ದನ್ನೇ ಉಣ್ಲಾತ್ತೇನೆ ಹೊರತಾಗಿ ನಾ ದುಡದ ನನ್ನ ಬೆವರ ಹನಿಯನ್ನು ಸುರಿಸಿ ನಾ ಏನು ಊಟ ಮಾಡ್ಲಾತ್ತಿಲ್ಲ. ಅದಕ್ಕಾಗಿದು ಊಟ ಬಿಸಿಯಾಗಿರಬಹುದು, ಆದರೆ ನಿಜವಾಗಿಯೂ ಇದು ವಾಸ್ತವಿಕವಾಗಿ ತಂಗಳು ಊಟ ಅಂತ ಗೊತ್ತಾತವನಿಗೆ. ಹಂಗ ಯಾರ್ಯಾರು ತಂಗಳು ಊಟ ಮಾಡವ್ರು ಅದಿರಿ, ನಿಮ್ಮ ಅಪ್ಪನ ಜೀವಾದ ಮೇಲೆ ಬದುಕವರು, ನಿಮ್ಮ ಅಜ್ಜ ಗಳಿಸಿಟ್ಟಾನಲ್ಲ ಹೊಲ, ಅದನ್ನ ಯಾರು ಉಣ್ಕೋತ ಕುಂತಾರಲ್ಲ ಅವರೆಲ್ಲ ತಂಗಳು ಊಟ ಮಾಡಿದಂಗಂತ ತಿಳ್ಕೊರಿ. ಸ್ವತಃ ನಿಮಗೆ ದೇವರ 2 ರೊಟ್ಟಿಯನ್ನು ಕೊಟ್ಟ ಬಳಿಕ ನೀವ ದುಡದು ಏನು ಉಣ್ತೀರಿಲ್ಲ ಅದಕ್ಕೆ ಬಿಸಿ ಊಟ ಅಂತ ಕರೀತಾರೆ. ಅದು ಬಿಸಿ ಆದಂಥ ಊಟ, ಅದು ತಾಜಾ ಅನ್ನೋದು, ಹಳಸಿದ್ದು ಅಲ್ಲ, ತಂಗಳನೂ ಅಲ್ಲ. ಹಂಗ ಸಿದ್ಧರಾಮೇಶ್ವರರು ಸ್ವತಃ ದುಡಿತಾ ಇದ್ರು, ಸ್ವತಃ 100 ಜನರಿಗೆ ಕೆಲಸ ಕೊಟ್ಟಿದ್ರು, ಸಾವಿರಾರು ಲಕ್ಷಾಂತರ ಜನರಿಗೆ ಆಶ್ರಯವನ್ನು ಕೊಟ್ಟಿದ್ರು, ಅನ್ನ ದಾಸೋಹವನ್ನು ಮಾಡ್ತಾ ಇದ್ರು. ಅದಕ್ಕಾಗಿ ಅವರು ಜಗತ್